ಆಸರೆ ಟಿವಿ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಹಲವಾರು ಸಂಚಿಕೆಗಳಲ್ಲಿ ನಾವು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದಿದ್ದೇವೆ. ಪ್ರಿಯರೇ, ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಬೈಬಲ್ನ ಒಂದು ಹಿಸ್ಟ್ರಿ ಈ ಬಗ್ಗೆ ಕೇಳ್ತಾ ಬಂದಿದ್ದೇವೆ. ಬೈಬಲ್ ಪದ ಯಾಕೆ ಬಂತು, ಬೈಬಲ್ ಯಾವ ರೀತಿ ಅದು ಬೈಬಲ್ ಬಂದಂಥ ಒಂದು ಮಾರ್ಗ ಯಾವ ರೀತಿ ನಡ್ಕೊಂಡು ಬಂತು ಎಂಬುದಾಗಿ ಅನೇಕ ವಿಷಯಗಳು ನಾವು ಕೇಳಿದ್ದೇವೆ. ಪ್ರಿಯರೇ, ಬೈಬಲ್ ದೇವರ ವಾಕ್ಯನ ಎಂಬುದಾಗಿ ಎಲ್ಲ ವಿಷಯಗಳನ್ನು ನೀವು ನೋಡಿದೆ ನೆನೆಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ಅದೇ ಬೈಬಲ್ನ ಹಿಸ್ಟ್ರಿ ಇದೇ ಕಾರ್ಯಕ್ರಮ ಮುಂದುವರಿಸಲಿಕ್ಕಿದ್ದೇವೆ. ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಅದಕ್ಕೆ ಉತ್ತರ ಕೊಡೋದಕ್ಕಾಗಿ ಪಾಸ್ಟರ್ ಪ್ರಸನ್ನ ಬೆಂಗಳೂರಲ್ಲಿ ಸೇವೆ ಮಾಡ್ತಿದ್ದ ಪಾಸ್ಟರ್ ಪ್ರಸನ್ನ ಅವರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಅರ್ಧ ನಿಲ್ಲಿಸಿರುವಂಥ ಅದನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಪ್ರಿಯರೇ, ಫಸ್ಟೇ ನೀವು ಕಳೆದ ಸಂಚಿಕೆಯಲ್ಲಿ ನಮಗೆ ಅನೇಕ ರೀತಿಯಲ್ಲಿ ಬೈಬಲ್ ಅದರ ಅರ್ಥ ಅದು ಯಾವ ರೀತಿ ಬಂತು, ಬೈಬಲ್ ಅಂದರೆ ಯಾವ ಪದ ಎಲ್ಲಿಂದ ಬಂತು, ಬೈಬಲಿಂದಲೇ ಬಂದಿದ ಅಥವಾ ಮತ್ತು ಹೀಗೆ ಅನೇಕ ಬೈಬಲ್ ದೇವರ ವಾಕ್ಯನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದಿದ್ದೀವಿ. ಅಷ್ಟೇ ಇಂದು ಕೂಡ ಅದೇ ಪ್ರಶ್ನೆ ಅದನ್ನೇ ಮುಂದುವರಿಸಲಿಕ್ಕಿದ್ದೇವೆ. ಫಸ್ಟ್, ಈ ಸತ್ಯವೇದ ಅಥವಾ ಬೈಬಲ್ ಇದು ಯಾಕೆ ಬರೆಯಲ್ಪಟ್ಟಿತು, ಅದಕ್ಕೆ ಬರೀಲಿಕ್ಕೆ ಉದ್ದೇಶ ಏನಾದರೂ ಇತ್ತ? ಫಸ್ಟ್ ಯಾವುದಕ್ಕಾಗಿ ಬರೆಯಲ್ಪಟ್ಟಿತ್ತು? ಖಂಡಿತ ಇದು ಬಹಳ ಪ್ರಾಮುಖ್ಯವಾದ್ದು. ಈ ಪ್ರಶ್ನೆ ನಾನು ಹೀಗೆ ವಿವರಿಸ್ತೇನೆ. ದೇವರು ಎಲ್ಲ ಕಡೆ ತುಂಬಿಕೊಂಡಿದ್ದಾರೆ. ದೇವರು ಇಲ್ಲದೇ ಇರುವಂಥ ಸ್ಥಳ ಒಂದೂ ಇಲ್ಲ. ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನಾನು ಅರಣ್ಯ ರೆಕ್ಕೆಗಳನ್ನು ಕಟ್ಟಿಕೊಂಡು ಆರುವುದಾದರೆ ಅಲ್ಲೂ ನೀನಿರ್ತೀಯ, ನಾನು ಪಾತಾಳಕ್ಕೆ ಇಳಿದು ಹೋಗೋದಾದರೆ ಅಲ್ಲೂ ಇರ್ತೀಯ, ಸಮುದ್ರದ ಆಚೆಗೆ ಹೋಗೋದಾದ್ರೂ ಅಲ್ಲೂ ಇರ್ತೀಯ. ಅಂದರೆ ನಾನು ನಿನಗೆ ತಪ್ಪಿಸಿಕೊಂಡು ಎಲ್ಲಿ ಹೋಗಲಿ ಅಂಥೇಳಿ ಕೀರ್ತನೆಗಾರನು ಹೇಳ್ತಾನೆ. ದೇವರಿಗೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ದೇವರು ಸರ್ವವ್ಯಾಪ್ತಿ ಆಗಿದ್ದಾನೆ. ಎಲ್ಲ ಕಡೆಗಳಲ್ಲಿ ಆತನು ತುಂಬಿಕೊಂಡಂಥ ದೇವರಾಗಿದ್ದಾನೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಚನಕ್ಕೆ ಹೋಗುವಾಗ, ಎಲ್ಲ ಸೃಷ್ಟಿಯು ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಎಂಬುದಾಗಿ ಆ ವಾಕ್ಯ ಹೇಳ್ತಾ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ದೇವರು ಹೀಗೆ ಕೂತುಕೊಂಡು ಹೀಗೆ ನೋಡುವಾಗ ಎಲ್ಲ ಸೃಷ್ಟಿಯು ದೇವ್ರ ಮುಂದೆ ಕಾಣಿಸ್ಕೊಳ್ತಂತೆ. ಈಗ ಸೃಷ್ಟಿ ಅನ್ನುವಾಗ ನಮಗೆ ಕಾಣಿಸೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಗಳು, ನಮ್ಮ ಮನೆಗಳ ಮೇಲೆ ದೊಡ್ಡ ದೊಡ್ಡ ಮರಗಳು, ಮರಗಳ ಮೇಲೆ ದೊಡ್ಡ ದೊಡ್ಡ ಬೆಟ್ಟಗಳು, ಬೆಟ್ಟಗಳ ಮೇಲೆ ನಾವು ನೋಡ್ತೇವೆ ವಾತಾವರಣಗಳ ಮೇಲೆ ಮೋಡ ನೋಡ್ತೇವೆ, ನಾವು ಮೋಡಗಳ ಮೇಲೆ ನಾವೇನು ನೋಡ್ತೇವೆ, ನಕ್ಷತ್ರಗಳು ನೋಡ್ತೇವೆ, ನಕ್ಷತ್ರಗಳ ಮೇಲೆ ನೋಡ್ತೇವೆ, ಆಕಾಶ ನೋಡ್ತೇವೆ. ಅದರ ಮೇಲೆ ಏನಿರ್ಬೋದು, ಬೈಬಲ್ನ ಪ್ರಕಾರವಾಗಿ ಆಕಾಶಕ್ಕಿಂತ ಇನ್ನೂ 2 ಆಕಾಶಗಳಿದ್ದಾವೆ ಅಂತ ಹೇಳಿದ್ರೆ ಅರ್ಥ. ಬೈಬಲ್ ವಾಕ್ಯ ಹೇಳ್ತದೆ, ಅಪೊಸ್ತಲನಾದ ಪೌಲ ಹೇಳ್ತಾನೆ, 3ನೇ ಆಕಾಶಕ್ಕೆ ನಾನು ದಾಟಿ ಹೋದೆನು ಅಂಥೇಳಿ. ನಾನು ನನ್ನ ಕಲಿವಿಕೆಯ ಪ್ರಕಾರವಾಗಿ ಇದು ಮೊದಲನೇ ಆಕಾಶ, ಮಧ್ಯ ಆಕಾಶದಲ್ಲಿ ನಾವು ನೋಡ್ತೇವೆ ಪರದೈಸ್ ಇದೆ ಎಂಬುದನ್ನು ನಂಬುತ್ತೇನೆ. ಅದರ ನಂತರದಲ್ಲಿ ನೋಡುವಂಥ 3ನೇ ಆಕಾಶದಲ್ಲಿ ಪರಲೋಕ ಇದೆ ಅಂತೇಳಿ ನಾನು ನಂಬುವಂಥದ್ದು, ಮತ್ತು ನನ್ನ ಕಲಿವಿಕೆಯೂ ಹಾಗಾಗಿರ್ತದೆ. ಅದರ ಮೇಲೇನಿದೆ, ಪರಲೋಕದಲ್ಲಿ ದೇವದೂತರಿದ್ದಾರೆ. ದೇವದೂತರಿಗಿಂತಲೂ ಮೇಲೆ ಇರುವಂಥ ದೇವದೂತರಿದ್ದಾರೆ. ಅವ್ರಿಗೆ ನಾವು ಹೇಳ್ತೇವೆ ಮಿಕಾಯಲ, ಗಬ್ರಿಯೇಲ, ಇವರೆಲ್ಲರೂ ನಾವು ಹೇಳ್ತೇವೆ. ಇವರಿಗೆ ಪ್ರಧಾನ ದೇವದೂತರು ಅಂತ ನಾವು ಹೇಳ್ತೇವೆ. ಅದರ ನಂತರದಲ್ಲಿ ದೇವರ ಸಿಂಹಾಸನ ಇರ್ತದೆ. ದೇವರ ಸಿಂಹಾಸನದಲ್ಲಿ 4 ಜೀವಿಗಳಿರ್ತವೆ, ಸೆರಾಫಿಗಳು ಅಂತ ನಾವು ಹೇಳ್ತೇವೆ. ಅವರು ಹಗಲಿರುಳು ದೇವರನ್ನು ವಿಶ್ರಮಿಸಿಕೊಳ್ಳದೆ ದೇವರನ್ನ ಸ್ತುತಿಸ್ತಾ ಇರ್ತಾರೆ. ಹೀಗೆ ಪ್ರಶ್ನೆ, ದೇವರು ಒಂದು ಚೇರಿಗೆ ಸಂಬಂಧಪಟ್ಟವನ? ಇಲ್ಲ, ದೇವರು ಒಂದು ಚೇರಿಗೆ ಸಂಬಂಧಪಟ್ಟವನಲ್ಲ. ನನ್ನ ಮೇಲೆ ಒಂದು ಸೃಷ್ಟಿ ಇದೆ, ಹಾಗಾದರೆ ದೇವರ ಮೇಲೆ ಒಂದು ಸೃಷ್ಟಿ ಇದೆಯಾ? ಪ್ರಶ್ನೆ. ದೇವರ ಮೇಲೆ ಒಂದು ಸೃಷ್ಟಿ ಇದ್ದರೆ ದೇವರಾಗಲ್ಲ ಆತನು. ಇಬ್ರಿಯ ಪತ್ರಿಕೆ 4:13 ಪ್ರಕಾರ ಎಲ್ಲ ಸೃಷ್ಟಿ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಅಂದರೆ ಆ ಸೃಷ್ಟಿಗಿಂತಲೂ ಮೇಲೆ ಯಾರಿದ್ದಾರೆ? ದೇವರಿದ್ದಾರೆ ಅಂತ ಹೇಳಿದ್ರ ಅರ್ಥ. ದೇವರ ಮುಂದೆ ಎಲ್ಲ ಸೃಷ್ಟಿ ಇದೆ ಅಂತ ಹೇಳುವಾಗ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರ ಅರ್ಥ. ಈಗ ನನಗೊಂದು ಪ್ರಶ್ನೆ ಇದೆ, ಏನಪ್ಪ ಅಂತ ಹೇಳಿದ್ರೆ, ನೀವು ಕೇಳಿದ ಪ್ರಶ್ನೆ ಯಾಕೆ ಬರೆಸಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ ಇದೆಯಲ್ಲ, ಬರೆಸಿದಾರೆ ಅಂದರೆ ಇದಕ್ಕೇನೋ ಒಂದು ಕಾರಣ ಇರಬೇಕು. ಅದೇ ಈಗ ಅದಕ್ಕೆ ನಾನು ಒಂದು ಪ್ರಶ್ನೆ ಹಾಕ್ತಾ ಬರ್ತಾ ಇದ್ದೀನಿ. ಎಲ್ಲ ಕಡೆ ತುಂಬಿಕೊಂಡಂಥದ್ದು ದೇವರು, ಎಲ್ಲ ಕಡೆ ಇರುವಂಥದ್ದು ದೇವರು, ಯಾರ ಹತ್ರ ಬೇಕಾದರೂ ನೇರವಾಗಿ ಮಾತಾಡ್ಬಿಡ್ಬೋದಾಗಿತ್ತು ದೇವರು, ಯಾರ ಹತ್ರ ಬೇಕಾದರೂ ಮಾತಾಡ್ಬಿಡ್ಬೋದಾಗಿತ್ತು ದೇವರು. ಆದರೆ ಆ ದೇವರು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾತಾಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಅದೆಲ್ಲ ಬಿಟ್ಟು ಯಾಕೆ ದೇವರ ಪುಸ್ತಕವಾಗಿ ಬರೆಸ್ಕೊಟ್ನು? ಇದು ದೊಡ್ಡ ಸತ್ಯ. ನೋಡಿ, ನಮಗೆ ಬೈಬಲ್ನ ಅಥವಾ ಸತ್ಯವೇದವನ್ನು ಬರೆಸಿಕೊಟ್ಟಂಥ ವಿಷಯವು ನಮಗೆ ಬೈಬಲಲ್ಲಿ ಪ್ರಾರಂಭವಾಗದೆ ವಿಮೋಚನ ಕಾಂಡ 20ನೇ ಅಧ್ಯಾಯದ ನಂತರ 19, 24ನೇ ಅಧ್ಯಾಯ, 19ನೇ ಅಧ್ಯಾಯ, 24ನೇ ಅಧ್ಯಾಯ, 32ನೇ ಅಧ್ಯಾಯ,
ಮತ್ತು ನಾವು 34ನೇ ಅಧ್ಯಾಯ, ವಿಮೋಚನೆ ಕಾಂಡ 19ನೇ ಅಧ್ಯಾಯ, 24ನೇ ಅಧ್ಯಾಯ, 32ನೇ ಅಧ್ಯಾಯ, 34ನೇ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ನಾವು ದೇವರು ಬರೆದು ಕೊಟ್ಟದನ್ನು ನೋಡ್ತೇವೆ. ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, ಪುಸ್ತಕವಾಗಿ ಬರೆದದ್ದನ್ನು ನಾವು ನೋಡ್ತೇವೆ. ಈ ಬರೆಯುವಂಥ ಕಾನ್ಸೆಪ್ಟ್ ಯಾಕೆ ಪ್ರಾರಂಭ ಆಯಿತು? ಯಾಕೆ ಬರಿಬೇಕಾಗಿತ್ತು? ದೇವರಿಗೆ ಅವಶ್ಯಕತೆನೇ ಇರಲಿಲ್ಲ. ಅದು ಯಾಕೆ ಬರೆಸಿದ್ರು? ಕೇಳಿಸ್ಕೊಡ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರೇಕ್ಷಕರೇ, ನಾನು ನಿಮಗೆ ಹೇಳುವಂಥ ವಿಷಯ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಯಾಕೆ ದೇವರು ಪುಸ್ತಕ ರೂಪದಲ್ಲಿ ಬೈಬಲ್ನ ಬರೆದ್ನು ಎಂಬುದಾಗಿ. ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು ಆದಿಕಾಂಡ ಕೊನೆಯ ಅಧ್ಯಾಯ ತನಕ ನೀವು ಹೋಗುವಾಗ ದೇವರು ಪ್ರತಿಯೊಬ್ಬನೊಟ್ಟಿಗೂ ಮಾತಾಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಆದಾಮನೊಟ್ಟಿಗೆ ಮಾತಾಡ್ತಾರೆ. ಆ ನಂತರದಲ್ಲಿ ಆದಾಮನು ಮತ್ತು ಹವ್ವಳು ಮತ್ತು ಸರ್ಪದೊಟ್ಟಿಗೆ ಮಾತಾಡ್ತಾರೆ. ಆ ನಂತರದಲ್ಲಿ ಕಾಯಿನನೊಟ್ಟಿಗೆ ದೇವರು ಮಾತಾಡ್ತಾರೆ. ಆ ನಂತರದಲ್ಲಿ ನಾವು ನೋಡ್ತೇವೆ ಹನೋಕನೊಟ್ಟಿಗೆ ದೇವರು ಮಾತಾಡ್ತಾರೆ. ಆ ನಂತರದಲ್ಲಿ ನೋಹನೊಟ್ಟಿಗೆ ದೇವರು ಮಾತಾಡ್ತಾರೆ. ಆ ನಂತರದಲ್ಲಿ ಅಬ್ರಹಾಮನೊಟ್ಟಿಗೆ, ಆ ನಂತರದಲ್ಲಿ ಹಾಗರಳೊಟ್ಟಿಗೆ, ಆ ನಂತರದಲ್ಲಿ ಸಾರಳೊಟ್ಟಿಗೆ, ಹೀಗೆ ಒಬ್ಬರಾದ್ಮೇಲೆ ಒಬ್ಬರೊಬ್ಬರ ದೇವ್ರು ಮಾತಾಡ್ತಾ ಬರ್ತಾರೆ. ಆದರೆ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾದ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ದೇವರು ಯಾವತ್ತೂ ಒಂದು ಗುಂಪಿಗೆ ಮಾತಾಡಲಿಲ್ಲ, ಒಬ್ಬೊಬ್ಬರೊಟ್ಟಿಗೆ ಮಾತಾಡ್ತಾ ಇದ್ರು. ಆದಾಮನೊಟ್ಟಿಗೆ ದೇವರು ಮಾತಾಡಿದಾಗ ಆದಾಮನಿಗೆ ಹೇಳಿದ್ರು, ನೋಡು ಆದಾಮನೇ, ನಾನೊಂದು ಏದೇನ್ ತೋಟವನ್ನು ಸೃಷ್ಟಿ ಮಾಡಿದ್ದೇನೆ. ಭಾಳ ಜನ ಇದು ಒಂದು ಪ್ರಶ್ನೆ ಇರ್ಬೋದು, ಏದೇನ್ ಅನ್ನುವಂಥದ್ದು ಒಂದು ತೋಟನ ಅಥವಾ ಒಂದು ಪ್ರದೇಶನ ಅಂತೇಳಿ. ಏದೇನ್ ಅನ್ನುವಂಥದ್ದು ಒಂದು ಪ್ರದೇಶ. ಆ ಏದೇನಲ್ಲಿ ಒಂದು ತೋಟ ಅನ್ನುವಂಥದ್ದನ್ನು ದೇವರು ಸೃಷ್ಟಿ ಮಾಡ್ತದ್ದು ಪೂರ್ವದಲ್ಲಿ, ಅಂದರೆ ಪೂರ್ವ ದಿಕ್ಕಿಗೆ ಅದನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ನಾವು ಏದೇನಿನಲ್ಲಿರುವಂಥ ತೋಟ, ಅದು ಏದೇನು ತೋಟ ಅಲ್ಲ, ಏದೇನಿನಲ್ಲಿರುವಂಥ ತೋಟ. ಆ ತೋಟದಲ್ಲಿ ದೇವರು ಎಲ್ಲ ವಿಧದ ಮರದ ಹಣ್ಣುಗಳನ್ನು ಸೃಷ್ಟಿ ಮಾಡಿ, ಮಧ್ಯದಲ್ಲಿರುವಂಥ 2 ಮರಗಳನ್ನು ಸೃಷ್ಟಿ ಮಾಡಿ, ಜೀವ ವೃಕ್ಷವನ್ನು ಸೃಷ್ಟಿ ಮಾಡಿ, ಒಳ್ಳೆಯದರ ಕೆಟ್ಟದ ಅರಿವನ್ನು ಉಂಟು ಮಾಡುವಂಥ ವೃಕ್ಷವನ್ನು ಸೃಷ್ಟಿ ಮಾಡಿ ದೇವರು ಹೇಳ್ತಾರೆ, ನೋಡಪ್ಪ, ನೀನು ಯಾವ್ದು ಬೇಕಾದ್ರೂ ತಿನ್ಬೋದು, ಆದರೆ ಇದನ್ನು ಮಾತ್ರ ತಿನ್ನಬಾರ್ದು. ಅಲ್ಲಿ ಹೇಳಿದ್ದು ದೇವರು ಆದಾಮನೊಟ್ಟಿಗೆ ಒಬ್ಬನೊಟ್ಟಿಗೆ ಹೇಳಿದ್ದು. ಅಲ್ಲೇ ನಾವು ನೋಡುವಾಗ ಇನ್ನೂ ಅಲ್ಲಿ ಹವ್ವಳಿಲ್ಲ. ಆ ನಂತರದಲ್ಲಿ 2ನೇ ಅಧ್ಯಾಯದ 21ರ ನಂತರದಲ್ಲಿ ನಾವು ನೋಡ್ತೇವೇನಪ್ಪ ಅಂದರೆ, ಅಲ್ಲಿ ಹವ್ವಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ನಿಜವಾಗ್ಲೂ ದೇವರು ಆದಾಮನೊಟ್ಟಿಗೆ ಮಾತಾಡಿದಾಗ ಅಲ್ಲಿ ಹವ್ವ ಇರಲಿಲ್ಲ. ಬೈಬಲ್ ನಮಗೆ ಹಾಗೆ ಕಲಿಸ್ಕೊಡ್ತದೆ. ಆ ನಂತರದಲ್ಲಿ 3ನೇ ಅಧ್ಯಾಯದಲ್ಲಿ ಅವ್ರು ಪಾಪ ಮಾಡಿದಾಗ ಅಲ್ಲಿ ಮತ್ತೆ ಸಮಸ್ಯೆ ಏನು ಪ್ರಾರಂಭವಾಗ್ತಂದರೆ, ದೇವರು ಗುಂಪು ಕೂಡಿಸ್ಕೊಂಡು ಮಾತಾಡೋದಿಲ್ಲ. ದೇವರು ಕೇಳ್ತಾರೆ, ಆದಾಮನೇ ಎಲ್ಲಿದ್ದಿ? ಆಗ ನಾನು ಅಡುಕೊಂಡಿದ್ದೇನೆ, ಬೆತ್ತಲೆ ಆಗಿದೆ ಅಂತ ತಿಳ್ಕೊಂಡು ಅಡುಕೊಂಡಿದ್ದೇನೆ. ನೀನು ಬೆತ್ತಲೆ ಆಗಿದೆ, ನಿನಗೆ ಯಾರು ಹೇಳಿದರು? ಅವನು ಹೇಳ್ತಾನೆ, ನೀನು ಕೊಟ್ಟೆಲ್ಲ ಸ್ತ್ರೀ ಅವಳು ಮರದ ಹಣ್ಣನ್ನು ತಿನ್ನು ಅಂತೇಳಿ ಹೇಳಿದ್ರು, ನಾನು ತಿಂದೆ, ಬೆತ್ತಲೆ ಆದೆ. ಆವಾಗ ಅವನು ಹೋಗಿ ಹವ್ವಳ ಹತ್ರ ಕೇಳ್ತಾರೆ. ದೇವರು ಹೋಗಿ ಹವ್ವಳ ಹತ್ರ ಕೇಳ್ತಾರೆ. ಆ ನಂತರದಲ್ಲಿ ಹವ್ವ ಹೇಳ್ತಾಳೆ ಸರ್ಪದ ಮೇಲೆ. ಆ ನಂತರದಲ್ಲಿ ಸರ್ಪದ ಹತ್ರ ಹೋಗ್ತಾರೆ. ನೋಡ್ರಿ, ದೇವರು ಯಾವಾಗಲೂ ಏನು ಮಾಡ್ತಾರಪ್ಪ ಅಂದರೆ, ಗುಂಪಲ್ಲಿ ವ್ಯವಹರಿಸೋದಿಲ್ಲ, ವೈಯಕ್ತಿಕವಾಗಿ ವ್ಯವಹರಿಸ್ತಾನೆ. ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರು. ಅಲ್ಲಿ ತನಕ ಆದಾಮನೊಟ್ಟಿಗೆ ಮಾತಾಡಿದರು, ಹವ್ವಳೊಟ್ಟಿಗೆ ಮಾತಾಡಿದರು, ಸರ್ಪದೊಟ್ಟಿಗೆ ಮಾತಾಡಿದರು. 3 ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಶಾಪವನ್ನು ಕೊಟ್ಟು ಅವ್ರನ್ನ ಹೊರಗೆ ಹಾಕ್ಬಿಟ್ರು. ಆ ನಂತರದಲ್ಲಿ ನಾವು ನೋಡುವಾಗ ಕಾಯನ ಮತ್ತು ಏಬೇಲ್ ಇಬ್ಬರು ಕಾಣಿಕೆಗಳನ್ನು ಕೊಟ್ಟಾಗ ದೇವರು ಏಬೇಲನ ಕಾಣಿಕೆಯನ್ನು ಅಂಗೀಕರಿಸಿದರು, ಕಾಯನನ ಕಾಣಿಕೆಯನ್ನು ತಿರಸ್ಕರಿಸಿದರು. ಆಗ ಕಾಯಿನನ್ ಏನು ಮಾಡಿದಪ್ಪ ಅಂತ ಹೇಳಿದ್ರೆ, ನಾನು ತನ್ನ ಪಾಪದ ಅತಿರೇಕತ್ವದಿಂದ ಅವನು ಕೋಪಗೊಂಡಾಗ ದೇವರು ಅವನೊಟ್ಟಿಗೆ ಬಂದು ಮಾತಾಡ್ತಾರೆ. ಹೋಗಿ ಆದಾಮನೊಟ್ಟಿಗೆ ದೇವರು ಹೇಳಲಿಲ್ಲ, ಆದಾಮನೇ ನಿನ್ನ ಮಗ ತಪ್ಪು ಮಾಡ್ತಾನೆ, ಹೋಗಿ ನೋಡು ಅಂತೇಳಿ. ವೈಯಕ್ತಿಕವಾಗಿ ಒಬ್ಬೊಬ್ಬರೊಟ್ಟಿಗೂ ದೇವರು ವ್ಯವಹರಿಸಲಿಕ್ಕೆ ಪ್ರಾರಂಭಿಸಿದರು. ನೀವು ಅಬ್ರಹಾಮನಾಗಿರ್ಬೋದು, ಇಸಾಕ್ನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಮತ್ತೆ ನೀವು ಯೋಸೆಫ್ ಆಗಿರ್ಬೋದು, ಅಲ್ಲಿ ತನಕ ಆ ವಿಮೋಚನ ಕಾಂಡ 19ನೇ ಅಧ್ಯಾಯ ತನಕ, ಅಲ್ಲಿ ತನಕ ನೀವು ನೋಡೋದಾದರೆ ದೇವರು ಪ್ರತಿಯೊಬ್ಬರ ಸಂಗಡ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ ಹೊರತು ಗುಂಪಾಗಿ ಮಾತಾಡ್ತಾ ಇರಲಿಲ್ಲ. ದೇವರು ಒಂದು ಮನೆಗೆ ಏನಾರು ಮಾತಾಡಬೇಕಂದ್ರೆ ಮನೆ ಯಜಮಾನೊಟ್ಟಿಗೆ ಮಾತಾಡಿ ಸುಮ್ಮನಾಗ್ಬಿಡ್ತಿದ್ರು ಅಷ್ಟೇ, ಗುಂಪಿಗೆ ಮಾತಾಡ್ತಿರ್ಲಿಲ್ಲ. ಗುಂಪಿಗೆ ಮಾತಾಡ್ತಾ ಇರಲಿಲ್ಲ. ನೀವು ಅಲ್ಲಿ ತನಕ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು ವಿಮೋಚನ ಕಾಂಡ 4ನೇ ಅಧ್ಯಾಯ ತನಕ ನೀವು ಬರುವಾಗ ಅಲ್ಲಿ ತನಕ ದೇವರು ವೈಯಕ್ತಿಕವಾಗಿ ಮಾತಾಡ್ತಾರೆ. ಆದಿಕಾಂಡ 3ರಲ್ಲಿ ಮೋಶೆ ಒಟ್ಟಿಗೆ ದೇವರು ವೈಯಕ್ತಿಕವಾಗಿ ಮಾತಾಡ್ತಾರೆ. ಆದಿಕಾಂಡ 4ರಲ್ಲಿ ಆರೋನೊಟ್ಟಿಗೆ ದೇವರು ಮಾತಾಡ್ತಾರೆ. ಅಲ್ಲಿ ತನಕ ದೇವರು ಒಬ್ಬೊಬ್ಬರೊಟ್ಟಿಗೆ ಮಾತಾಡ್ತಾ ಬರ್ತಾ ಇರ್ತಾರೆ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ದೇವರು ಸೀನಾಯಿ ಪರ್ವತದ ಹತ್ರ ಬಂದಾಗ ಚರಿತ್ರೆನೇ ಬದಲಾಯಿಸ್ತಾರೆ. ದೊಡ್ಡ ಸಮೂಹಕ್ಕೆ ದೇವರು ಮಾತಾಡ್ತಾರೆ. ಎಷ್ಟು ಸಮೂಹ ಅಂತ ಹೇಳಿದ್ರಪ್ಪ ಅಂದರೆ, ಬೈಬಲ್ ವಾಕ್ಯ ಹೇಳ್ತದೆ 6 ಲಕ್ಷ ಕಾಲಾಳುಗಳು ಅಂಥೇಳಿ. ಅಂದರೆ 18 ವಯಸ್ಸು ಮೇಲ್ಪಟ್ಟವರು 6 ಲಕ್ಷ ಜನರು ಅಂಥೇಳಿ. ಸರಿ, 6 ಲಕ್ಷ ಜನರು ಅನ್ನುವಾಗ ಅದ್ರಲ್ಲಿ 3 ಲಕ್ಷ ಜನರಾದರೂ ಮದುವೆ ಆಗಿರ್ತಾರ? 6 ಲಕ್ಷಕ್ಕೆ 3 ಲಕ್ಷ ಹೆಣ್ಮಕ್ಳನ್ನ ಸೇರಿಸೋದಾದರೆ ಅಲ್ಲಿಗೆ ಎಷ್ಟಾಯಿತು? 9 ಲಕ್ಷ ಜನರಾಯಿತು. ಓಕೆ, 3 ಲಕ್ಷ ಜನರು ಮದುವೆ ಆಗಿರೋದಾದರೆ ಅವರಿಗೆ 2 ಮಕ್ಕಳನ್ನ ತಿಟ್ಕೊಳ್ಳೋದಾದರೆ ಅವರು 6 ಲಕ್ಷ ಆದರು. ಇಸ್ರಾಯೇಲರು 2 ಮಕ್ಕಳು ಮಾಡ್ಕೊಳ್ಳೋರಲ್ಲ,
ಅವರು ವಾಗ್ದಾನದನ್ನು ನಂಬಿರೋದ್ರಿಂದ ಅವ್ರು ಭಾಳಷ್ಟು ಸಂತಾನವನ್ನು ಎದುರು ನೋಡುವಂಥ ಜನರು. ನಾನು ಅಂದ್ಕೊಳ್ತೀನಿ 5 ಜನ 10 ಜನ ಇದ್ರೂ ಗೊತ್ತಿಲ್ಲ ಅವ್ರಿಗೆ. ನನಗೆ 2 ಮಕ್ಕಳನ್ನ ಇಟ್ಕೊಳ್ಳೋಣ. 3 ಲಕ್ಷ ದಂಪತಿಗಳಿಗೆ 2 ಮಕ್ಕಳು ಅಂತ ಹೇಳಿದ್ರು ಸಹ 6 ಲಕ್ಷ ಜನರಾಯಿತು. 9 + 6 15 ಲಕ್ಷ ಜನರು. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ 21 ಲಕ್ಷ ಜನರಲ್ಲಿ ಇರ್ತಾರೆ. ಎಲ್ಲಿ? ಸೀನಾಯಿ ಪರ್ವತದ ಮುಂದೆ. ಸೀನಾಯಿ ಪರ್ವತದ ಮುಂದೆ ಇರುವಂಥ 10,000 ಎಕರೆ ಜಾಗದಲ್ಲಿ ಇವತ್ತಿಗೂ ಸಹ ಇದೆ. ಮುಂದಿನ ದಿನಗಳಲ್ಲಿ ದೇವರನ್ನ ನಡೆಸೋದಾದರೆ ಇಸ್ರಾಯೇಲರು ಹಾದು ಹೋದಂಥ ಎಲ್ಲ ವಿಷಯಗಳನ್ನು ಸಂಶೋಧನೆ ಮಾಡಿ ಕೆಲವೊಂದು ಇಟ್ಟಿದ್ದೇನೆ. ಅವೆಲ್ಲವುಗಳನ್ನ ತಗೊಂಡು ಬಂದು ಹೇಳಬೇಕಂತ ಒಂದು ಕನ್ನಡದಲ್ಲಿ ಆಸೆ ಇದೆ ನನಗೆ. ಕನ್ನಡದಲ್ಲಿ ಹೇಳಬೇಕು, ಬೇರೆ ಭಾಷೆಯಲ್ಲ, ಕನ್ನಡದಲ್ಲಿ ಹೇಳಬೇಕಂತೇಳಿ. ನಾವು ಅವರೆಲ್ಲರನ್ನೂ ಸೀನಾಯಿ ಪರ್ವತದ ಬಳಿಗೆ ಕರೆದು ದೇವರೇನು ಮಾಡ್ತಾರಂದರೆ ಆಕಾಶದಿಂದ ಇಳಿದು ಬಂದು ಸೀನಾಯಿ ಪರ್ವತದ ಮೇಲೆ ಅಗ್ನಿ ಜ್ವಾಲೆಯೊಳಗಿಂದ ಅವರೊಟ್ಟಿಗೆ ಮಾತಾಡ್ತಾರೆ. ದೇವರು ಅವರೊಟ್ಟಿಗೆ ಮಾತಾಡುವಾಗ ಅಲ್ಲಿ ತನಕ ವೈಯಕ್ತಿಕವಾಗಿ ಮಾತಾಡ್ತಿದ್ದಂಥ ದೇವರು ಸೀನಾಯಿ ಪರ್ವತದ ಬಳಿಗೆ ಬಂದಾಗ ಅದೆಲ್ಲವನ್ನು ಬದಲಾಯಿಸ್ಬಿಟ್ನು. ದೇವರು ಎಲ್ಲರೊಟ್ಟಿಗೆ ಮಾತಾಡಬೇಕಂತ ಬಯಸಿದ. ಎಂಥ ಕೃಪೆ! ಅಲ್ಲಿ ತನಕ ಒಬ್ಬೊಬ್ಬರೊಟ್ಟಿಗೆ ಮಾತಾಡ್ತಾ ಬರ್ತಾಯಿದ್ರು ದೇವರು. ಇನ್ನೊಬ್ಬರಿಗೆ ಅವಕಾಶ ಇಲ್ಲ. ಅಲ್ಲಿ ಒಬ್ಬರಾದ್ಮೇಲೆ ಒಬ್ಬರೇ ಅಷ್ಟೇ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ವಿಮೋಚನಕಾಂಡ 19ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ದೇವರು ಸೀನಾಯಿ ಪರ್ವತದಲ್ಲಿ ಎಲ್ಲರೊಟ್ಟಿಗೂ ಮಾತಾಡ್ತಾರೆ. ನೋಡ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ವಿಮೋಚನಕಾಂಡ 20ನೇ ಅಧ್ಯಾಯ 1ರಿಂದ 17 ತನಕ ನಾವು ಹೋಗುವಾಗ ಅಲ್ಲಿ ದೇವರು 10 ಆಜ್ಞೆಗಳನ್ನು ಕೊಡ್ತಾರೆ. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯದ 10ನೇ ವಚನ ನಾವು ನೋಡುವಾಗ ಆ ವಾಕ್ಯಗಳು ದೇವರು ಮಾತಾಡಿದ್ರಂತೆ. ಎಲ್ಲಿ ಮಾತಾಡಿದ್ರಂತೆ? ಸಮೂಹಕ್ಕೆ ಮಾತಾಡಿದ್ದನ್ನು ಬರೆದು ಕೊಟ್ರಂತೆ. ಯಾಕೆ ಬರೆದು ಕೊಡಬೇಕು? ಇದೊಂದು ದೊಡ್ಡ ಪ್ರಶ್ನೆ. ಎಲ್ರಿಗೂ ಮಾತಾಡಿದ್ರಲ್ಲ, ಮಾತಾಡಿದ ಮೇಲೆ ಯಾಕೆ ಬರೆದು ಕೊಡ್ಬೇಕು? ಅದನ್ನು ಬರೆದು ಕೊಡ್ಲಿಕ್ಕೆ ಏನು ನಡೀತಲ್ಲಿ? ಏನೋ ನಡೆದಿರ್ಬೇಕಲ್ಲ. ಹಾಗಿದ್ರೆ ದೇವರು ಎಲ್ಲರೊಟ್ಟಿಗೂ ಮಾತಾಡ್ಬೇಕಂತೇಳಿ ಬಂದಿರುವಾಗ ಖಂಡಿತವಾಗ್ಲೂ ಏನೋ ಅಲ್ಲಿ ನಡೆದಿರಬೇಕಲ್ಲಿ. ಏನು ನಡೆದಿರ್ಬೋದು ಅಂತೇಳಿ ನೋಡುವಾಗ ದೇವರ ಸ್ವರವನ್ನು ಕೇಳಲಿಕ್ಕೋಸ್ಕರವಾಗಿ ಮನುಷ್ಯ ಭಯಪಡ್ತಾನೆ. ವಿಮೋಚನಕಾಂಡ 20ನೇ ಅಧ್ಯಾಯದ 18-19ನೇ ವಚನಕ್ಕೆ ಹೋಗುವಾಗ ಮೋಶೆಗೆ ಅವ್ರು ಹೇಳ್ತಾರೆ, ಮೋಶೆ ನಾವು ದೇವರ ಸ್ವರವನ್ನು ಕೇಳಿದರೆ ಸತ್ತು ಹೋಗ್ಬಿಡ್ತೇವೆ. ನಾವು ಸತ್ತು ಹೋಗ್ಬಿಡ್ತೇವೆ. ನಮ್ಮೊಟ್ಟಿಗೆ ದೇವರು ಮಾತಾಡೋದು ಬೇಡ, ನೀನು ಮಾತಾಡು. ನನಗೆ ಭಾಳ ದುಃಖ ಅನಿಸ್ತದೆ. ಈ ಸನ್ನಿವೇಶದಲ್ಲಿ ನಾನಿದ್ದರೆ ನಾನು ಖಂಡಿತ ಆಳ್ತಿದ್ದೆ. ದೇವರು ಅಲ್ಲಿ ತನಕ ಒಬ್ಬೊಬ್ಬರೊಟ್ಟಿಗೆ ಮಾತಾಡ್ತಾರೆ. ಮೊಟ್ಟ ಮೊದಲನೇ ಸಾರಿ ದೇವರು ಎಲ್ಲರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಆದರೆ ಆ ಸ್ವರ ಕೇಳಿಸಿಕೊಳ್ಳುವಾಗ ಅವರಿಗೆ ಭಯ ಆಯಿತು ಅಂತೇಳಿ ಬೈಬಲಲ್ಲಿ ನಾವು ನೋಡ್ತೇವೆ. ಅವ್ರು ಹೇಳ್ತಾ ಇದ್ದಾರೆ, ಮೋಶೆ ದೇವರು ಮಾತಾಡೋದು ಬೇಡ, ನಮ್ಮೊಟ್ಟಿಗೆ ನೀನು ಮಾತಾಡು. ಅಲ್ಲಿ ಏನೋ ಅವ್ರು ಕಳ್ಕೊಂಡ್ರು ಅಂತೇಳಿ ನಾನು ಅಂದ್ಕೊಳ್ತೀನಿ. ಅವ್ರು ಅವತ್ತು ಅದನ್ನು ಮಾಡದೆ ಹೋಗಿದ್ರೆ ಇವತ್ತು ನಮಗೂ ಸಹ ಸಮಸ್ಯೆ ಇರ್ತಿರ್ಲಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ಅವತ್ತು ಅವರೇನಾರು ಅದನ್ನು ಮಾಡದೆ ಹೋಗಿದ್ರೆ ದೇವರು ಪ್ರತಿಯೊಬ್ಬನೊಟ್ಟಿಗೂ ನೇರವಾಗಿ ಮಾತಾಡ್ತಾಯಿದ್ರು. ಅವತ್ತು ಅವರು ಅದನ್ನು ಮಾಡಿದರು. ಈವನ್ ಸೇವಕರ ವಿಷಯದಲ್ಲೂ ಅಷ್ಟೇ. ಅವರು ದೇವರಿಗೆ ವಿಧೇಯರಾಗಿದ್ದರೆ ಸೇವಕರು ಬೇಕಾಗಿರಲಿಲ್ಲ. ಇವತ್ತು ಸೇವಕರು ಯಾಕೆ ಬೇಕು? ದೇವರಿಗೆ ವಿಧೇಯರಾಗದೇ ಇದ್ದದಕ್ಕೆ ಇರೋದ್ರಿಂದಲೇ. ಲೋಕದಲ್ಲಿ ನಾವು ಪೊಲೀಸರು ಯಾಕೆ ನೋಡ್ತೀವಿ? ಪೊಲೀಸ್ನವ್ರು ಯಾಕೆ ನೋಡ್ತೀವಪ್ಪ ಅಂದರೆ ನಮ್ಮ ದೇಶದ ಕಾನೂನಿಗೆ ವಿಧೇಯ ಆಗದೇ ಇರುವಂಥವರಿಗೆ ಕಾನೂನು ವಿಧೇಯತೆ ಆಗೋದು ಕಲಿಸೋದಕ್ಕೋಸ್ಕರ ಪೊಲೀಸರು ಇಟ್ಟಿರ್ತಾರೆ. ನಮಗೆ ಸೇವಕರು ಯಾಕೆ ಚರ್ಚ್ನಲ್ಲಿ ಇಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಜನರು ವಿಧೇಯರಾಗಿದ್ದರೆ ಸೇವಕರ ಅವಶ್ಯಕತೆ ಇರಲಿಲ್ಲ. ಅವರು ವಿಧೇಯರಾಗದೇ ಇದ್ದರಿಂದಲೇ ಸಭಾಪಾಲಕರನ್ನ ದೇವರು ನೇಮಿಸಿದ್ನು. ಇಸ್ರಾಯೇಲ್ಯರು ದೇವರ ಸ್ವರವನ್ನು ಕೇಳಲಿಕ್ಕೆ ಅವ್ರು ಹೇಳಿದ ಮಾತು ನನಗೆ ಬಹಳ ದುಃಖ ಅನ್ನಿಸ್ತದೆ. ಮೋಶೆ ದೇವರು ನಮ್ಮೊಟ್ಟಿಗೆ ಮಾತಾಡೋದು ಬೇಡ, ನೀನು ನಮ್ಮೊಟ್ಟಿಗೆ ಮಾತಾಡು. ಮನುಷ್ಯ ಮಾತಾಡಿದರೆ ನಾವು ಸಹಿಸ್ಕೊಳ್ತೇವೆ, ದೇವರು ಮಾತಾಡೋದು ಬೇಡ. ಏನು ಹೇಳ್ತಾರೆ ಅವರು? ದೇವರು ಮಾತಾಡಿದರೆ ನಾವು ಸಾಯ್ತೇವೆ. ನನಗೊಂದು ಪ್ರಶ್ನೆ ಇದೆ. ಅಲ್ಲಿ ತನಕ ಬೈಬಲಲ್ಲಿ ಎಲ್ಲಾದರೂ ದೇವರ ಮಾತನ್ನು ಕೇಳಿ ಸತ್ತವರಿದ್ದಾರಾ? ಇಲ್ಲ. ನೀವು ಮೂಡ್ಕೊಂಡು ಬರೋದಾದರೆ ಬೈಬಲ್ ಪೂರ್ತಿ ನೀವು ಸಂಶೋಧನೆ ಮಾಡಿ ನೋಡ್ರಿ. ಬೈಬಲಲ್ಲಿ ಎಲ್ಲಾದರೂ ಒಂದು ಕಡೆ ದೇವರ ವಾಕ್ಯವನ್ನು ಕೇಳಿ ಸತ್ತವರು ಅಂತೇಳಿ ನಾವು ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಒಬ್ಬರನ್ನ ಬಿಟ್ಟರೆ ಅದು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ನಾವು ಹೋಗುವಾಗ ಅನನ್ಯ ಸಫೇರಳು ದೇವರಾತ್ಮ ಪ್ರೇರಿತನಾಗಿ ಅಪೊಸ್ತಲನಾದ ಪೇತ್ರನ ಹೇಳುವಾಗ ಅವ್ರ ಬಾಗಿಲುಗಳಲ್ಲಿ ಬಿದ್ದು ಸಾಯ್ತಾರವ್ರು. ಆ ಒಂದು ಕ್ಷೇತ್ರದಲ್ಲಿ ಬಿಟ್ಟರೆ, ಅದು ಆ್ಯಕ್ಚುಲಿ ದೇವರ ವಾಕ್ಯ ಕೇಳಿದ್ರಿಂದ ಅವ್ರು ಸತ್ತು ಹೋಗೋದಿಲ್ಲ. ಅವರು ದೇವರ ಸಭೆಯನ್ನು ವಿಭಾಗಿಸುವಂಥ ಆಲೋಚನೆ ಮಾಡೋದ್ರಿಂದ ದೇವರವರಿಗೆ ಮರಣವನ್ನು ತಗೊಂಡ್ಬರ್ತಾನಲ್ಲಿ. ಅಲ್ಲಿಯ ತನಕ ನಾವು ನೋಡುವಾಗ ಒಬ್ಬರೂ ಸಹ ದೇವರ ವಾಕ್ಯವನ್ನು ಕೇಳಿ ಸತ್ತವರಿಲ್ಲ. ಆದರೆ ಇವ್ರು ಯಾಕೆ ಆ ಥರ ಅಂದ್ಕೊಂಡ್ಬಿಟ್ರು? ಅದೇ ದೊಡ್ಡ ಸಮಸ್ಯೆ ಆಗಿದ್ದು. ನೋಡಿ, ಯೋಹಾನ್ ಬರೆದ ಸುವಾರ್ತೆ ನೀವು ಬೇಕಾದರೆ ಓದ್ರಿ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದ 68ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 68ನೇ ವಚನ. ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ,
ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ. ನೋಡ್ರಿ, ನಾವು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋಣ? ನಿನ್ನ ಬಳಿಯಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳಿದಾವೆ. ನೋಡ್ರಿ, ವಾಕ್ಯ ನಿತ್ಯ ಜೀವ ಉಂಟು ಮಾಡಿ. ನಿತ್ಯ ಅಂದರೆ ಎಂದೆಂದಿಗೂ, ನಿತ್ಯ ಜೀವ ಉಂಟು ಮಾಡ್ತಂದ್ರೆ ಎಂದೆಂದಿಗೂ ಜೀವ ಇರೋ ರೀತಿಯಲ್ಲಿ ದೇವರ ವಾಕ್ಯ ಮಾಡ್ತದೆ. ಹಾಗಾದರೆ ಇವರಿಗೆ ಎಲ್ಲಿಂದ ಬಂತು ಈ ಕಾನ್ಸೆಪ್ಟ್? ಎಲ್ಲ ಒಂದು ಯಾರಾದರೂ ಸತ್ತಿರಬೇಕು, ಅದು ಅವ್ರು ಕಣ್ಣಾರ ಕಂಡಿರಬೇಕು. ಎಲ್ಲ ಅದು ಆ ರೀತಿ ಕಣ್ಣಾರ ಕಂಡಿದ್ರೆ ಬೈಬಲಲ್ಲಿ ದೇವ್ರು ಖಂಡಿತವಾಗಲು ಬರ್ಸಿರ್ತಿದ್ರು. ಯಾಕಂದರೆ ದೇವ್ರು ಸುಳ್ಳುಗಾರನಲ್ಲ. ದೇವ್ರು ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸುವಂಥವ್ನು, ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುವಂಥವ್ನು. ದೇವರು ಸಮೂಹವಾಗಿ ಮಾತಾಡಿದಾಗ ನೋಡಿ, ನನಗೆ ಭಾಳ ಆಶ್ಚರ್ಯ ಅನಿಸೋದು ಏನಂದರೆ, ಒಬ್ಬೊಬ್ಬರೊಟ್ಟಿಗೆ ದೇವರು ಮಾತಾಡ್ತಾ ಬಂದಾಗ ದೇವರು ಭಾಳ ಪ್ರೀತಿಯಿಂದ ಎಲ್ಲ ಜನಾಂಗದೊಟ್ಟಿಗೆ ಮಾತಾಡ್ತಾರೆ. ಅಂದರೆ ಎಲ್ಲ ಜನರನ್ನ ಕೂರಿಸಿ ದೇವರು ಮಾತಾಡ್ಲಿಕ್ಕೆ ಬಯಸ್ತಾನೆ. ಆದರೆ ಆ ಮಾತನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಆ ಮಾತು ಕೇಳಿ ನಾವು ಸತ್ತು ಹೋಗ್ತೀವಿ ಅಂತ ಹೇಳ್ತಾರೆ. ಆ ಮಾತು ಕೇಳಿದರೆ ಸತ್ತು ಹೋಗ್ತೀವಿ ನಾವು. ಹಾಗಾದರೆ ಯೋಹಾನ 6:68 ನಾವು ನೋಡ್ತೇವೆ ಏನಪ್ಪ ಅಂದರೆ, ನಾವು ಸಾಯೋದಿಲ್ಲ, ನಮಗೆ ನಿತ್ಯ ಜೀವ ಉಂಟಾಗ್ತದೆ ಅಂತೇಳಿ. ಹಾಗಾದರೆ ಈ ಜನರಿಗೆ ದೇವರ ಸ್ವರದ ಕುರಿತು ತಪ್ಪಾದ ಕಲ್ಪನೆ ಎಲ್ಲಿಂದ ಬಂದುಬಿಡ್ತು? ಅದು ಅವರೇ ಉತ್ತರ ಕೊಡಬೇಕು ಅದಕ್ಕೆ. ಮುಂದೆ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೇವೆ, ನಾವೆಲ್ಲರೂ ದೇವರ ಸಿಂಹಾಸನದ ಮುಂದೆ ನಿಂತ್ಕೊಳ್ತೇವೆ. ಅಲ್ಲಿ ಖಂಡಿತವಾಗ್ಲೂ ಅವ್ರು ಲೆಕ್ಕ ಕೊಡಲೇಬೇಕು ಅದಕ್ಕೆ. ನಾನು ಹೇಳ್ತೇನೆ, ಅವತ್ತು ಅವರು ಒಪ್ಕೊಂಡ್ಬಿಟ್ಟಿದ್ರೆ ದೇವರ ಸ್ವರವನ್ನು ನೇರವಾಗಿ ನಾನು ಕೇಳಿಸ್ಕೊಳ್ತಾ ಇದ್ದೆ. ಈಗಲೂ ನಾನು ಕೇಳಿಸ್ಕೊಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಾಗಿ ಆ ದಿನ ನಾನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ದೇವರು ಎಲ್ಲರೊಟ್ಟಿಗೆ ಮಾತಾಡಿ ಬಯಸ್ತಾನೆ. ನಾನು ನನ್ನ ಸಭೆಯಲ್ಲಿ 2 ರೀತಿಯಲ್ಲಿ ಮಾತಾಡ್ತೇನೆ, 3 ರೀತಿಯಲ್ಲಿ ಮಾತಾಡ್ತೇನೆ. ಸಭಾಪಾಲಕನಾಗಿ ಫುಲ್ ಫಿಟ್ ಮೇಲೆ ನಿಂತ್ಕೊಂಡು ಮಾತಾಡ್ತೇನೆ. 2ನೇದಾಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ಕರೆದು ಮಾತಾಡ್ತೇನೆ. 3ನೇದಾಗಿ ಪ್ರೀತಿಯಿಂದ ಎಲ್ಲರನ್ನೂ ಕೂಡಿಸಿ ಅವರೊಟ್ಟಿಗೆ ಮಾತಾಡ್ತೇನೆ. 3ನೇದಾಗಿ ನಾನು ಪ್ರಸಂಗ ಮಾಡುವಾಗ ಬೇರೆ ರೀತಿಯಲ್ಲಿ ಮಾತಾಡ್ತೇನೆ. ವೈಯಕ್ತಿಕವಾಗಿ ಕರೆದು ಮಾತಾಡುವಾಗ ಒಂದು ರೀತಿ ಮಾತಾಡ್ತೇನೆ. ಆದರೆ ಪ್ರೀತಿಯಿಂದ ಕೂಡಿಸಿ ಮಾತಾಡುವಾಗ ಒಂದು ರೀತಿ ಮಾತಾಡ್ತೇನೆ. ಅಲ್ಲಿನ ಅನ್ಯೋನ್ಯತೆನೇ ಬೇರೆ ಇರ್ತದೆ. ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಕರೆದು, ಚೆನ್ನಾಗಿದ್ದೀರಮ್ಮ, ಚೆನ್ನಾಗಿದ್ದೀರಾ ಬ್ರದರ್, ಚೆನ್ನಾಗಿದ್ದೀರಾ ಸಿಸ್ಟರ್ ಅಂತೇಳಿ ಅವರೊಟ್ಟಿಗೆ ಮಾತಾಡಿ ತಮಾಷೆಯಾಗಿ ಸಂತೋಷವಾಗಿ ಹರ್ಷಪಡ್ತಾ ಅವರೊಟ್ಟಿಗೆ ಸಮಯ ಕಳೀತೇನೆ. ದೇವರು ಸೇಮ್ ಅದನ್ನೇ ಮಾಡಲಿಕ್ಕೆ ಅಲ್ಲಿ ಬಯಸಿದರು. ಅದನ್ನು ಯಾವಾಗ ಮಾಡಲಿಕ್ಕೆ ಬಯಸಿದ್ರು ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಅದನ್ನು ಉಲ್ಟಾ ಮಾಡಿದರು. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 23ರಿಂದ 27 ತನಕ ಹೋಗುವಾಗ ದೇವರು ಮತ್ತೆ ಮಾತಾಡ್ತಾರೆ. ನೀವು ಓದಿ ಆ ವಾಕ್ಯನ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದ 23ರಿಂದ. ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲೊಳಗಿಂದ ದೇವರ ಸ್ವರವನ್ನು ಕೇಳಿ, ನೀವು ಅಂದರೆ ನಿಮ್ಮ ಕುಲಾಧಿಪತಿಗಳು ಹಿರಿಯರು ನನ್ನ ಬಳಿಗೆ ಬಂದು, ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನು ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆಯೊಳಗಿಂದ ತನ್ನ ಸ್ವರೂಪವನ್ನು ನಮಗೆ ಕೇಳಿಸಿದನಲ್ಲ. ಮನುಷ್ಯನು ತನ್ನ ಸಂಗಡ ದೇವರು ಮಾತಾಡಿದರೂ ಸಾಯದೆ ಬದುಕಿದುಂಡೆಂಬುದು ಇವತ್ತು ನಮಗೆ ತಿಳಿಯಬಂತು. ಆದರೂ ಈ ಘೋರವಾದ ಅಗ್ನಿ ಜ್ವಾಲೆಯು ನಮ್ಮನ್ನು ದಹಿಸಿ ಬಿಟ್ಟೀತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ತೇವು. ಮತ್ತು ಅದೇ ವಿಷಯನಲ್ಲಿ ರಿಪೀಟ್ ಮಾಡ್ತಾನೆ ಮೋಶೆ. ಅವ್ರಿಗೇನಿತ್ತು ಅಂತ ಹೇಳಿದ್ರೆ, ಅವ್ರಿಗೊಂದು ಸ್ಪಷ್ಟವಾದ ನಿಲುವಿತ್ತು ಅವ್ರಿಗೆ. ನೋಡಿ, ದೇವರು ಅಗ್ನಿ ಜ್ವಾಲೆ ಒಳಗಿಂದ ಬಂದರೂ ಸಹ ದೇವರು ಕಾರ್ಗತ್ತಲೊಳಗಿಂದ ಮಾತಾಡಿದ್ನಂತೆ. ಅಗ್ನಿ ಜ್ವಾಲೆ ಒಳಗೆ ಇಳಿದು ಬಂದರೂ ಸಹ ಕಾರ್ಗತ್ತಲಿನಿಂದ ಮಾತಾಡಿದ್ನಂತೆ. ಆದರೆ ಅವರು ಅಗ್ನಿ ಜ್ವಾಲೆಯನ್ನು ನೋಡಿ, ಹೌದು ಬೈಬಲಲ್ಲಿ ಭಾಳಷ್ಟು ಕಡೆ ನೋಡ್ತೀವಿ, ದೇವರು ನೋಡಿ ಸತ್ತವರು ಇರ್ತಾರೆ ಅಂತೇಳಿ ಭಾಳ ಜನ ಭಯ ಬೀಳ್ತಾರೆ. ಆದರೆ ಮೊಟ್ಟ ಮೊದಲನೇದಾಗಿ ಇವರು ದೇವರ ವಾಕ್ಯದ ಕುರಿತು ತಪ್ಪಾದ ಕಲ್ಪನೆ ಉಳ್ಕೊಂಡ್ಬಿಟ್ರು. ಅದಕ್ಕೆ ಇವತ್ತಿಗೂ ಸಹ, ಇದು ಬರೀ ಅವತ್ತು ಮಾಡಿದ್ದು ಮಾತ್ರ ಅಲ್ಲ, ಇವತ್ತಿಗೂ ಸಹ ಚರ್ಚಲ್ಲಿದೆ. ನನಗೊಬ್ಬ ಭಾಳ ಪರಿಚಯದಿರುವಂಥದ್ದು ಒಬ್ಬ ಅವ್ರಿಗೆ ಸಭಾಪಾಲಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಷ್ಟು ರೀತಿಯಲ್ಲಿ ವರಸ್ಟಾಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ. ಅವರ ಸಭೆಗೆ ನನ್ನ ಸ್ವಂತ ದೊಡ್ಡಮ್ಮನ ಮಗ ಹೋಗ್ತಾಯಿದ್ರು. ನಾನು ಅವರಿಗೆ ನಾನು ರಕ್ಷಣೆ ಹೊಂದಿದ ನಂತರ ನನ್ನ ದೊಡ್ಡಮ್ಮನ ಮಗನಿಗೆ ನಾನು ಸುವಾರ್ತೆ ಹೇಳಿ ಅವನ ರಕ್ಷಣೆಗೆ ನಡೆಸಿದಾಗ ಅವನು ಯಾವುದೋ ಒಂದು ಸಭೆಗೆ ಹೋಗ್ತಾ ಇದ್ದ. ಒಳ್ಳೆ ಸಂತೋಷ, ಎಲ್ಲಾದರೂ ಹೋಗು, ಸಭೆಗೆ ಹೋಗು. ನಾ ಹೇಳೋದಿಷ್ಟೇ, ಎಲ್ಲಾದರೂ ಹೋಗು, ಸಭೆಗೆ ಹೋಗು. ನನ್ನ ಸಭೆಗೆ ಬಂದರೆ ಪರಲೋಕ ಹೋಗ್ತೀನಿ ಅನ್ನೋ ಸುಳ್ಳು. ನೀನು ಎಲ್ಲಿದ್ದರೂ ಪರಲೋಕ ಹೋಗ್ತೀಯ. ಕ್ರಿಸ್ತನ್ ಕರೆಕ್ಟಾಗಿ ನೀನು ಬಳಗಿದ್ರೆ ಪರಲೋಕ ಹೋಗ್ತೀಯ, ಇಲ್ಲಾಂದರೆ ಇಲ್ಲ. ಆ ರೀತಿ ಹೇಳಿ ಹೋದಾಗ ನನ್ನ ಒಂದು ಸ್ವಭಾವ ಏನಪ್ಪ ಅಂತ ಹೇಳಿದ್ರೆ, ನಾನು ರಕ್ಷಣೆ ಹೊಂದಿದಾಗಲಿಂದ ಹಿಡಿದು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಬೈಬಲ್ ಹೌದಂದರೆ ಹೌದು ಅಂತ ಹೇಳ್ತೀನಿ, ಬೈಬಲ್ ಅಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳ್ತೀನಿ. ಅದು ನನ್ನ ಸ್ವಭಾವ, ನನ್ನನ್ನು ಹಾಗೆ ನಡೆಸಿಬಿಡ್ತು. ಹಾಗಾದ್ರಿಂದಲೇ ಅಜ್ಞಾನಿಯಾದಂಥ ನನ್ನನ್ನು ದೇವರು ತನ್ನ ಜ್ಞಾನದಲ್ಲಿ ತುಂಬಿಸಿ ಜ್ಞಾನಿಯನ್ನಾಗಿ ಮಾಡಿದ್ನು. ನಾನೊಬ್ಬ ದೊಡ್ಡ ಅಜ್ಞಾನಿ, ನಾನು ದೊಡ್ಡ ವಿದ್ಯಾಭ್ಯಾಸ ಮಾಡಿದವನಲ್ಲ. ನಾನೊಬ್ಬ ಅಜ್ಞಾನಿ ಆದಂಥ ನನ್ನನ್ನು ದೇವರು ಜ್ಞಾನಿಯನ್ನಾಗಿ ಮಾಡಿದರು.
ನಾನು ವಾಕ್ಯಗಳನ್ನ ವಿವರಿಸುವಾಗ ಅವ್ರು ಹೇಳಿದರು, ನಾನು ನನ್ನ ದೊಡ್ಡಮ್ಮನ ಮಗನಿಗೆ ಹೇಳ್ತಾ ಇದ್ದಾಗ ಅವನು ಹಾಗೆ ಹೋಗಿ ಅವ್ರ ಪಾಸ್ಟ್ರಿಗೆ ಹೇಳ್ತಾ ಇದ್ದ, ನೋಡಿ ಪಾಸ್ಟರ್ ಅವರೇ ವಾಕ್ಯಗಳು ಅವ್ರು ಹೀಗೆ ಹೇಳ್ತಾರೆ ಅಂತೇಳಿ. ಆಗ ಅವ್ರು ಹೇಳಿದ್ದೇನಪ್ಪ ಅಂದರೆ, ಬೈಬಲ್ ಅಂತ ಮಾತಾಡೋರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಅವ್ರು ಸುಳ್ಳು ಬೋಧಕರು ಅವರು ಅಂತ ಹೇಳಿದರು. ಅಂದರೆ ಯಾಕೆ ಕೇಳಬಾರ್ದು ಅಂದರೆ, ಅವರೆಲ್ಲ ಕೇಳಿಬಿಟ್ರೆ ನಾವು ತಪ್ಪು ದಾರಿಗೆ ಹೋಗ್ಬಿಡ್ತೀವಿ. ದೇವ್ರ ವಾಕ್ಯ ಕೇಳಿದರೆ ತಪ್ಪು ದಾರಿಗೆ ಹೋಗ್ತೀವಿ ನಾವು ಎಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ನಮ್ಮನ್ನು ಕ್ರಮಪಡಿಸ್ತದೆ. ನೋಡಿ, ಆ ದಿನದಲ್ಲಿದ್ದಂಥ ತಪ್ಪು ಇವತ್ತಿಗೂ ಸಭೆಗಳಲ್ಲಿದೆ. ಇವತ್ತು ಜನರು ಎಲ್ಲದಕ್ಕೂ ಒತ್ತು ಕೊಡ್ತಾರೆ, ಆದರೆ ದೇವರ ವಾಕ್ಯಕ್ಕೆ ಒತ್ತು ಕೊಡೋದಿಲ್ಲ, ದೇವರ ವಾಕ್ಯಕ್ಕೆ ಸಮಯ ಕೊಡೋದಿಲ್ಲ. ಎಲ್ಲಾದರೂ ಒಂದು ಚರ್ಚಲ್ಲಿ 1 ತಾಸು ಪ್ರಸಂಗ ಇದೆ ಅಂದರೆ ವಾಕ್ಯ ವಿವರಣೆಗಿಂತ ಹಲವು ವಿವರಣೆಗಳೇ ಹೆಚ್ಚಿರ್ತವೆ. ಒಂದು ವಾಕ್ಯವನ್ನು ಒಬ್ಬನು ಕರೆಕ್ಟಾಗಿ ವಿವರಿಸ್ಬಿಟ್ಟ ಅಂತ ಹೇಳಿದ್ರೆ ಒಂದು ಚರ್ಚಿಗೆ ಇನ್ನೇನು ಬೇಕಾಗಿಲ್ಲ. ಒಂದು ಪ್ರಸಂಗಿ 3 ರೀತಿಯಲ್ಲಿ ವಿವರಿಸ್ಬೋದು. ಅದನ್ನು ನಾನು ಒಂದು ಹಾಲಿನ ಪಾತ್ರೆಗೆ ಎಕ್ಸಾಂಪಲ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಒಂದು ಹಾಲನ್ನು ಪಾತ್ರೆ ತುಂಬಿಟ್ಕೊಂಡು ನಾವು ಹಾಲನ್ನು ಕುದಿಸಿದ ನಂತರದಲ್ಲಿ ಆ ಹಾಲು ಏನಾಗ್ತಂದರೆ ಕೆನೆ ಬರ್ತದೆ, ಮೇಲೆ ಬಂದು ಕೆನೆ ಬಂದು ನಿಂತ್ಕೊಳ್ತದೆ. ಅದರ ಮೇಲೆ ನೀವು ನೋಡುವಾಗ ಹಳದಿಯ ಎಣ್ಣೆ ಜಿಡ್ಡಿರ್ತದೆ. ನಾವು 3 ರೀತಿ ಪ್ರಸಂಗ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಆ ಒಂದು ಇದು ಏನು ಹೇಳ್ತಾರೆ, ಹಾಲಿನ ಪಾತ್ರೆಯಲ್ಲಿ ನಾವು ಫಸ್ಟ್ ಕೈ ಇಟ್ಟಾಗ ನಮಗೆ ಸಿಗುವಂಥದ್ದು ಆ ಎಣ್ಣೆ ಜಿಡ್ಡು. ಅದರ ನಂತರದಲ್ಲಿ ಇನ್ನೂ ಸ್ವಲ್ಪ ಬೆರಳನ್ನು ಇಳಿಸಿದರೆ ನಮಗೆ ಕೆನೆ ಸಿಗ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ತುಪ್ಪ ಅಥವಾ ಫ್ಯಾಟ್ ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ಸ್ವಲ್ಪ ಕೆಳಗಿಳಿಸಿದ್ರೆ ನಮಗೆ ಹಾಲು ಸಿಗ್ತದೆ. ಬೈಬಲ್ ಹೇಳ್ತದೆ, ಎಣ್ಣೆ ಜಿಡ್ಡನ್ನು ಬಯಸ್ರಿ ಅಂತ ಬೈಬಲ್ ಹೇಳೋದಿಲ್ಲ, ಕೆನೆಯನ್ನು ಬಯಸ್ರಿ ಅಂತ ಬೈಬಲ್ ಹೇಳೋದಿಲ್ಲ, ಶುದ್ಧ ಹಾಲನ್ನು ಬಯಸ್ರಿ ಅಂತ ಬೈಬಲ್ ಹೇಳ್ತದೆ. ಶುದ್ಧ ಹಾಲು ದೇವರ ವಾಕ್ಯ. ಕೆಲವು ಜನರು ಪ್ರಸಂಗಿಸುವಾಗ ವಾಕ್ಯ ತೆಗಿತಾರೆ, ಮೇಲೆ ಜಾರ್ಕೊಂಡು ಹೋಗ್ತಾರೆ, ವಾಕ್ಯ ತೆಗಿತಾರೆ, ಜಾರ್ಕೊಂಡು ಹೋಗ್ತಾರೆ, ವಾಕ್ಯ ತೆಗಿತಾರೆ, ಜಾರ್ಕೊಂಡೇ ಪ್ರಸಂಗ ಮಾಡ್ತಾ ಇರ್ತಾರೆ. ವಾಕ್ಯದ ಮೇಲೆ ನಿಂತ್ಕೊಳ್ಳೋದಿಲ್ಲ ಅವರು, ಜಾರ್ಕೊಂಡು ಇನ್ನೇನೋ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕೆನೆಯ ಮೇಲೆ ಸ್ವಲ್ಪ ಇಳಿತಾರೆ. ಕೆನೆ ಎಷ್ಟು ತಿನ್ಲಿಕ್ಕೆ ಸಾಧ್ಯ? ಟೇಸ್ಟ್ ಇರ್ತದೆ, ಅದು ತಿಂದರೆ ಗಂಟ್ಲು ಇಟ್ಕೊಂಡು ಬಿಡ್ತದೆ. ಅದಕ್ಕೆ ಭಾಳಷ್ಟು ಜನ ಶುಗರ್ ಇರುವಂಥವ್ರು ಕೆನೆಯನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾರೆ. ಅವರು ಹಾಲು ಮಾತ್ರ ಒಬ್ಬನ ರಕ್ಷಿಸಲಿಕ್ಕೆ ಸಾಧ್ಯ. ಅದುವೇ ಶುದ್ಧವಾದಂಥ ಪ್ರಸಂಗ. ಇವತ್ತು ಹಾಗಾಗಿ ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲ್ ಜನರಲ್ಲಿದ್ದಂಥ ತಪ್ಪು ತಿಳುವಳಿಕೆಗಳು ಈ ರೀತಿ ಬಂದದ್ರಿಂದ ದೇವರೇನು ಮಾಡಿದ್ರು ಅಂದರೆ, ಅರೇ ಇವರು ನನ್ನ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ಯಾವಾಗ ಬೇಡ ಅಂತ ಹೇಳಿದ್ರು, ಆಗಲೇ ವಿಮೋಚನ ಕಾಂಡ 34ನೇ ಅಧ್ಯಾಯದಲ್ಲಿ ದೇವರದನ್ನು ಬರೆಸಲಿಕ್ಕೆ ಪ್ರಾರಂಭಿಸ್ತಾರೆ. ಹೇಗೂ ನಾನು ಇವರಿಗೆ ವಾಕ್ಯ ಕೊಡಬೇಕು, ಹೇಗೂ ಇವರಿಗೆ ನನ್ನ ಮಾತುಗಳನ್ನ ತಿಳಿಸ್ಬೇಕು, ಹಾಗಾಗಿ ನಾನು ಇದನ್ನು ಬರೆಸಲೇಬೇಕು ಅಂತೇಳಿ ಅವರು ಅವತ್ತು ದೇವರ ಸ್ವರವನ್ನು ತಿರಸ್ಕರಿಸಿದ್ರಿಂದ, ದೇವರ ಸ್ವರ ಕೇಳಿದ್ರೆ ನಾವು ಸತ್ತು ಹೋಗ್ತೀವಿ ಅಂತ ಹೇಳಿದ್ರಿಂದ ಅದನ್ನು ದೇವರು ಅವರಿಗೆ ಕೊಡಲಿಕ್ಕೆ ಪ್ರಾರಂಭಿಸಿದ್ದು. ಯಾವ ರೀತಿಯಲ್ಲಿ? ಲಿಪಿಯ ರೀತಿಯಲ್ಲಿ. ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ದೇವರ ವಾಕ್ಯವನ್ನು ಬರೆಸಿಕೊಟ್ನು ಅಂತ ನಾವು ನೋಡುವಾಗ, ವೈಯಕ್ತಿಕವಾಗಿ ಒಬ್ಬೊಬ್ಬರೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾಗ, ದೇವರು ಒಂದೇ ಸಾರಿ ಸೀನಾಯಿ ಪರ್ವತದ ಬಳಿಯಲ್ಲಿ ಸಮೂಹಕ್ಕೆ ದೇವರು ಮಾತಾಡಿದಾಗ ಅವರು ದೇವರ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ಬೇಡ ಅಂತ ಹೇಳಿದ್ರಿಂದ ಪುಸ್ತಕ ರೀತಿಯಲ್ಲಿ ಬಂತೆ ವಿನಃ, ಇಲ್ಲಾಂದರೆ ಪುಸ್ತಕ ಅನ್ನುವಂಥ ವಿಷಯನೇ ಇರ್ತಿರಲ್ಲ, ದೇವರು ನೇರವಾಗಿ ಒಬ್ಬೊಬ್ಬರೊಟ್ಟಿಗೆ ಮಾತಾಡಿರ್ತಿದ್ರು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಖಂಡಿತ. ಅಂದರೆ ನೀವು ಹೇಳೋ ರೀತಿಯಲ್ಲಿ ಅಂದರೆ ನೀವೇನು ಹೇಳ್ತೀರಿ ಅಂದರೆ, ಅಲ್ಲಿ ಜನರು ದೇವರ ಸ್ವರದನ್ನು ಕೇಳಲಿಕ್ಕೆ ಆಗಲ್ಲ, ಮೋಶೆ ನೀನು ಮಾತಾಡು ಎಂಬುದಾಗಿ ಹೇಳಿದ್ರಿಂದ ದೇವರ ಭಯಕ್ಕಿತ್ತು ಅವರೊಟ್ಟಿಗೆ ನನ್ನ ವಾಕ್ಯ ಹಂಚಬೇಕೆಂಬುದಾಗಿ. ಅದಕ್ಕಾಗಿ ದೇವರು ಬರವಣಿಗೆ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಷ್ಟೇ, ಸತ್ಯವೇದದ ಮೊದಲ ಬರಹಗಾರ ಯಾರು? ಇದು ನಾನು ಆ್ಯಕ್ಚುಲಿ ಕಳೆದ ಎಪಿಸೋಡಲ್ಲಿ ಸ್ವಲ್ಪ ಅದನ್ನು ವಿವರಿಸಿದ್ದೇನೆ. ಖಂಡಿತವಾಗಲೂ ಅದನ್ನು ನಾನು ಇನ್ನೂ ಸ್ವಲ್ಪ ವಿವರಣೆ ಮಾಡಲಿಕ್ಕೆ ಬಯಸ್ತೇನೆ. ಬೈಬಲ್ನ ಮೊದಲ ಬರಹಗಾರ ದೇವರೇ. ಅದು ಮಾತ್ರ ಎಲ್ಲಿ ಬೇಕಾದ್ರೂ ನಾನು ಸಾರಲಿಕ್ಕೆ ಸಾಧ್ಯ. ಬೈಬಲ್ನ ಯಾರು ಬರೆದಿರ್ಬೋದು? ಬೈಬಲ್ನ ಭಾಳ ಜನ ಹೇಳ್ತಾರೆ 40 ಜನ ಬರೆದಿದ್ದಾರೆ. ಬೈಬಲ್ನ 40 ಜನ ಬರೆದಿದ್ದಾರೆ. ನನ್ನ ಪ್ರಕಾರ 41-42 ಜನ ಸಹ ಬರೆದಿದ್ದಾರೆ ಅದನ್ನು. ಸರಿ, ಅದರಲ್ಲಿ ಇಬ್ಬರ ಹೆಸರು ಗೊತ್ತಿಲ್ಲದ್ರಿಂದ ನಾವು ರೌಂಡ್ ಫಿಗರ್ ಆಗಿ 40 ಜನ ಅಂತ ನಾವು ಹೇಳ್ತೇವೆ. 40 ಜನರಲ್ಲಿ ರಾಜರಿದ್ದಾರೆ, ಪ್ರವಾದಿಗಳಿದ್ದಾರೆ, ಕುರಿ ಕಾಯುವವರಿದ್ದಾರೆ, ದನ ಕಾಯುವವರಿದ್ದಾರೆ, ಮೀನು ಹಿಡಿಯೋರಿದ್ದಾರೆ, ಪಂಡಿತರಿದ್ದಾರೆ, ಹಲವು ರೀತಿ ಜನರಿದ್ದಾರೆ. ಆದರೆ ಇವರೆಲ್ಲರಿಗಿಂತ ಮೊದಲು ಯಾರು ಅಂತ ನೋಡುವಾಗ ದೇವರೇ. ಬೈಬಲ್ನ ಮೊದಲ ಬರಹಗಾರ ಯಾರು ಅಂತ ನೋಡುವಾಗ ದೇವರು. ಯಾವಾಗ ಮಾನವನು ದೇವರ ಮಾತನ್ನು ಕೇಳಲು ಭಯಪಟ್ಟನೋ ಆಗ ದೇವರು ತನ್ನ ಮಾತುಗಳನ್ನು ಕಲ್ಲಿನ ಹಲಿಗೆಯಲ್ಲಿ ಬರೆದು ಕೊಟ್ಟನು ಅಂತೇಳಿ ನಾವು ಬೈಬಲ್ ವಾಕ್ಯದ ಪ್ರಕಾರ ನೋಡ್ತೇವೆ. ವಿಮೋಚನ ಕಾಂಡ 24:12ನೇ ವಚನ ನೋಡ್ರಿ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ
ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ. ನೋಡ್ರಿ 12ನೇ ವಚನದಲ್ಲಿ ದೇವ್ರು ಹೇಳ್ತಾರೆ, ನೀನು ನನ್ನ ಬಳಿಗೆ ಬಂದಿರು. ಯಾಕೆ ಬಂದಿರಬೇಕಪ್ಪ ಅಂತ ಹೇಳಿದ್ರೆ, ಜನರು ಬೋಧನೆ ಮಾಡಲಿಕ್ಕೋಸ್ಕರ ಧರ್ಮಶಾಸ್ತ್ರ ನಾನು ಕೊಡ್ತೇನೆ, ಅದು ನಾನು ಬರೆದಿಟ್ಟಿದ್ದೇನೆ, ನೀನು ತಗೊಂಡು ಹೋಗ್ಬೇಕು. ಹಾಗೆ ಹೋದ್ರಿ ವಿಮೋಚನ ಕಾಂಡ 31:18ನೇ ವಚನ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಸಂಗಡ ಮಾತಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳು. ಅಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂತ ಹೇಳಿದ್ರೆ, ದೇವರು ಮಾತಾಡೋದನ್ನು ಮುಗಿಸಿದ ಮೇಲೆ ಅದು ಶಿಲಾಶಾಸನಗಳನ್ನ ದೇವರೇ ಕೆತ್ತಿದ್ದಾರೆ. ಆಲಿಗೆಗಳನ್ನ ದೇವರೇ ಮಾಡಿದ್ದಾರೆ. ಅದನ್ನು ಆಲಿಗೆಗಳು ದೇವರ ಕೈಯಾರೆ ಕೆತ್ತಿದ್ದಾರೆ. ಜನರಿಗೆ ಬೋಧಿಸಬೇಕು, ಅದನ್ನು ನಾನು ಬರೆದಿದ್ದೇನೆ, ಶಿಲಾಶಾಸನದಲ್ಲಿ ಬರೆದಿದ್ದೇನೆ. ಆ ಶಿಲಾಶಾಸನ ಯಾವುದು ಅಂತೇಳಿ ನಾವು ನೋಡುವಾಗ ವಿಮೋಚನ ಕಾಂಡ 31:18ರಲ್ಲಿ ದೇವರೇ ಅದನ್ನು ಕೆತ್ತಿದ್ದಾನೆ ಅಂಥೇಳಿ. ಅದೇ 32ನೇ ಅಧ್ಯಾಯದ 16ನೇ ವಚನಕ್ಕೆ ಬನ್ನಿರಿ, ದೇವರ ಕೈ ಬರಹ ಅಂತೇಳಿ ಬರೆಯಲ್ಪಟ್ಟದೆ. ಆ ಶಿಲಾಶಾಸನಗಳು ದೇವರ ಕೆಲಸವೇ, ಅವುಗಳಲ್ಲಿ ಬರೆದದು ದೇವರು ಕೆತ್ತಿದ ಅಕ್ಷರಗಳೇ. ನೋಡ್ರಿ, ದೇವರೇ ಅದನ್ನು ಬರೆದಿದ್ದಾನಂತೆ, ದೇವರೇ ಬರೆದಂತೆ ಅದನ್ನು. ಹಾಗಾದರೆ ಬೈಬಲ್ನ ಮೊದಲ ಬರಹಗಾರ ಯಾರು ಅಂತ ನೋಡುವಾಗ ದೇವರೇ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ನಿಮಗೆ ಬಂತೋ ಇಲ್ಲ ಗೊತ್ತಿಲ್ಲ, ನನಗೆ ಬರ್ತಾ ಇದೆ, ನಾನು ನಿಮಗೆ ಕೇಳಿಬಿಡ್ತೇನೆ. ನಾವು ಸೀರಿಯಲ್ ಪ್ರಕಾರ ನೋಡುವಾಗ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. ಈಗ ಆದಿಕಾಂಡ ಬಿಟ್ಬಿಡೋಣ. ವಿಮೋಚನ ಕಾಂಡ 24, 31, 34ನೇ ಅಧ್ಯಾಯದಲ್ಲಿ ನಾವೀಗ ವಾಕ್ಯ ತೆಗೆದು ನೋಡಿದ್ವಿ. ವಿಮೋಚನ ಕಾಂಡ ಮೊದಲ, ಆದಿಕಾಂಡ ಮೊದಲ? ಆದಿಕಾಂಡ. ಹಾಗಾದರೆ ದೇವರಿಗಿಂತ ಮೊದಲು ಯಾರೋ ಒಬ್ರು ಬರೆದಿರ್ಬೇಕು ಅದನ್ನು. ಹೌದು, ನಾನು ಆ ರೀತಿಯಲ್ಲಿ ಆಲೋಚಿಸ್ತೇನೆ ನಾನು. ಆದರೆ ಒಂದು ಸಣ್ಣ ಕರೆಕ್ಷನ್ ಇದೆ ಅಲ್ಲಿ. ವಿಮೋಚನ ಕಾಂಡ 24ನೇ ಅಧ್ಯಾಯ, 31ನೇ ಅಧ್ಯಾಯ, 32ನೇ ಅಧ್ಯಾಯ ಬರುವಾಗ ಅಲ್ಲಿನೂ ಆದಿಕಾಂಡ ಪುಸ್ತಕ ಬರೆಯಲ್ಪಟ್ಟಿರಲಿಲ್ಲ. ಆದಿಕಾಂಡ ಪುಸ್ತಕವನ್ನು ಯಾವಾಗ ದೇವರು ಬರೆಸ್ತಾರಂತ ನೋಡುವಾಗ ನಾವು ಮುಂದಿನ ದಿನಗಳಲ್ಲಿ ದೇವರು ಬರೆಸ್ತಾರೆ ಅದನ್ನು. ಹೆಚ್ಚಿನ ಭಾಗ ನಾನು ನಂಬ್ತೇನೆ ಸೀನಾಯಿ ಪರ್ವತದ ಬಳಿಯಲ್ಲೇ ದೇವರು ಬರೆಸಿರಬೇಕು. ಇಲ್ಲವಾದರೆ ಧರ್ಮೋಪದೇಶ ಕಾಂಡ ಸಮಯದಲ್ಲಿ ದೇವರು ಬರೆಸಿರ್ಬೇಕಂತ ನಾನು ನಂಬ್ತೇನೆ. ಅವನು ಪೂರ್ತಿಯಾಗಿ ಬರೀತಾನೆ ಅದನ್ನು. ದೇವರು ಮೊದಲು ತನ್ನ ವಾಕ್ಯಗಳನ್ನು ಬರೆದು ಕೊಟ್ಟ ನಂತರದಲ್ಲಿಯೇ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಎಲ್ಲ ಪುಸ್ತಕಗಳನ್ನ ಮೋಶೆ ಬರೀತಾನೆ. ಅದು ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ಅದನ್ನು ಪರಿಪೂರ್ಣ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಬರೆದು ಪಂಚಗ್ರಂಥಗಳನ್ನ ಕೊಡ್ತಾರೆ. ಪೆಂಟಟುಕ್ ಅಂತ ನಾವು ಹೇಳ್ತೇವೆ. ಗ್ರೀಕಲ್ಲಿ ನಾವು ಅದಕ್ಕೆ ಪೆಂಟಟುಕ್ ಅಂತ ಹೇಳ್ತೀವಿ, ಪಂಚಗ್ರಂಥಗಳು ಎಂಬುದಾಗಿ. ಇಬ್ರಿಯ ಭಾಷೆ ಒಳಗೆ ತೋರಾ ಎಂಬುದಾಗಿ ಹೇಳ್ತಾರೆ. ತೋರಾ ಅಂತ ಹೇಳುವಾಗ 5 ಪುಸ್ತಕಗಳು, ಮೋಶೆ ಬರೆದಂಥ 5 ಪುಸ್ತಕಗಳನ್ನ ನೋಡ್ತೇವೆ. ನಾವು ಕನ್ನಡ ಭಾಷೆ ಒಳಗೆ ಮೋಶೆಯ ಪಂಚ ಧರ್ಮಶಾಸ್ತ್ರ ಅಂತ ನಾವು ಹೇಳ್ತೇವೆ. ಇವೆಲ್ಲವುಗಳನ್ನು ದೇವರು ಮೊದಲು ಬರೆದ ನಂತರವೇ ಯಾರು ಬರೆದ್ರಪ್ಪ ಅಂದರೆ ಮೋಶೆ ಬರದೇ ಬಿಟ್ಟರೆ ಅದಕ್ಕಿಂತ ಮೊದಲು ಯಾರು ಬರೀಲಿಲ್ಲ? ಮೋಶೆ ಬರೆಯಲಿಲ್ಲ. ಹಾಗಾಗಿ ಬೈಬಲ್ನ ಮೊದಲ ಬರಹಗಾರ ಯಾರಪ್ಪ ಅಂತ ಹೇಳಿದ್ರೆ ದೇವರೇ. ಇನ್ನೊಂದು ಭಾಳ ಅರ್ಥಗರ್ಭಿತವಾದ ವಾಕ್ಯ ಕೊಡ್ತೇನೆ. ಕೀರ್ತನೆಗಳು 119, 89ನೇ ವಚನ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತೇನಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯ ಅನ್ನೋದು ಭೂಲೋಕದಲ್ಲೇ ಪ್ರಾರಂಭವಾಯಿತಾ? ಇಲ್ಲ. ಆ ವಾಕ್ಯದ ಪ್ರಕಾರವಾಗಿ ಪರಲೋಕದಲ್ಲಿ ಅದು ನಿತ್ಯ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತ. ಅಂದರೆ ಭೂಲೋಕದಲ್ಲಿ ದೇವರ ವಾಕ್ಯ ಬರೋದಕ್ಕಿಂತ ಮೊದಲೇ ಯಾರ ಬಳಿಲಿತ್ತದು? ದೇವರ ಬಳಿಲಿತ್ತದು. ಆಲ್ರೆಡಿ ದೇವರ ಬಳಿಯಲ್ಲಿ ಅದು ಇದ್ದಿದ್ದರಿಂದ ನಾನು ಹೇಳುವಂಥ ವಿಷಯ ಏನಪ್ಪ ಅಂದ್ರೆ, ನಾನು ಹೇಳುವಂಥ ವಿಷಯ ಅನ್ನೋದಕ್ಕಿಂತ ದೇವರ ವಾಕ್ಯ ನಮಗೆ ಬೋಧಿಸಿದೇನಪ್ಪ ಅಂದರೆ, ಮೊದಲ ಬರಹಗಾರ ಯಾರು? ದೇವರೇ. ದೇವರು ಮೊದಲ ಬರಹಗಾರನಾಗಿದ್ದಾನೆ. ನಂತರದಲ್ಲಿ ನಾವು ಅನೇಕ ಬರಹಗಾರನ ನೋಡ್ತೇವೆ. ಮೋಶೆಯು ಕಲ್ಲಿನ ಹಲಿಗೆಗಳನ್ನು ಹೊಡೆದನು. ನೋಡ್ರಿ, ದೇವರು ಫಸ್ಟ್ ಏನು ಮಾಡಿದ್ರು ಅಂದರೆ ಬರೆದು ಮಾನವನಿಗೆ ಕೊಟ್ಟರು. ಮಾನವನಿಗೆ ಕೊಟ್ಟ ಮೇಲೆ ಅವನು ಅದನ್ನು ತಗೊಂಡು ಬಂದು ಮೋಶೆ ಏನು ಮಾಡ್ದ? ಹೊಡೆದಾಕಿದ. ಮೋಶೆಯಿಂದ ನಾನು 2 ಪಾಠ ಕಲಿಬಲ್ಲೆ. ದೇವರ ವಾಕ್ಯ ಹೇಗೆ ಬಂತು ಅನ್ನೋದು ಮೋಶೆಯಿಂದನೇ ಕಲಿತೇನೆ. ದೇವರ ವಾಕ್ಯ ಹೇಗೆ ಹಾಳು ಮಾಡೋದು ಅನ್ನೋದು ಸಹ ಮೋಶೆಯಿಂದನೇ ಕಲಿತೀನಿ ನಾನು. ದೇವರ ವಾಕ್ಯ ಹೇಗೆ ಬರ್ತದೆ ಅನ್ನೋದು ಮೋಶೆಯಿಂದನೇ ಕಲಿತೀನಿ. ದೇವರ ವಾಕ್ಯ ಹೇಗೆ ಹಾಳು ಮಾಡ್ಬೋದು ಅನ್ನೋದು ಸಹ ಮೋಶೆಯಿಂದನೇ ಕಲಿತೀನಿ. ಹೇಗೆ? ವಾಕ್ಯಕ್ಕೆ ತಗೊಂಡು ಬಂದವನು ಅವನೇ, ವಾಕ್ಯವನ್ನು ಹೊಡೆದಾಕಿದವನು ಅವನೇ. ದೇವರ ವಾಕ್ಯವನ್ನು ಅನುಸರಿಸಿದರೆ ಏನಾಗ್ತದೆ ಅಂತೇಳಿ ಮೋಶೆಯಿಂದನೇ ಕಲಿತೇವೆ. ದೇವರ ವಾಕ್ಯ ಅನುಸರಿಸದೆ ಹೋದರೆ ಏನಾಗ್ತದೆ ಅನ್ನೋದು ಮೋಶೆಯಿಂದನೇ ನಾವು ಕಲಿತೇವೆ. ಮೋಶೆಯಿಂದ 2 ಪಾಠ ಕಲಿತೇವೆ. ಫಾರ್ ಎಕ್ಸಾಂಪಲ್, ದೇವರ ವಾಕ್ಯ ಅನುಸಾರವನ್ನು ಜೀವಿಸಿದ್ರೆ ಏನಾಗ್ತದೆ ಅಂತೇಳಿ ಮೋಶೆ ಮುಖಾಂತರ ನಾವು ಕಲಿತೇವೆ. ಮೋಶೆ ಮುಖಾಂತರ ನಾವು ಕಲಿಯುವಾಗ ಅವನು ದೇವರ ವಾಕ್ಯವನ್ನು ಅನುಸರಿಸುವ ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂಥೇಳಿ ಅವನ ಮುಖಾಂತರ ನಾವು ಕಲೀಲಿಕ್ಕೆ ಸಾಧ್ಯ. ಹಾಗೆ ನಾವು ಮೋಶೆ ಯಾಕೆ ಕಾನಾನ್ ದೇಶಕ್ಕೆ ಹೋಗಿಲ್ಲ ಅಂತ ನೋಡುವಾಗ ಅವನು ದೇವರ ಮಾತನ್ನು ಮೀರಿದ. ದೇವರ ಮಾತನ್ನು ನಂಬಲಿಲ್ಲ. ದೇವರ ಮಾತನ್ನು ಮೀರಿದ್ರಿಂದ ದೇವರು ಹೇಳಿದ್ರೆ ನೀನು ಕಾನಾನ್ ದೇಶಕ್ಕೆ ಹೋಗಬಾರ್ದು ನೀನು ಅಂಥೇಳಿ. ಹಾಗಾಗಿ ಮೋಶೆ ಕಲ್ಲಿನ ಹಲಿಗೆಗಳನ್ನ ಹೊಡೆದಾಕಿದ. ನಾವು ವಿಮೋಚನ ಕಾಂಡ 32, 19ನೇ ವಚನದಲ್ಲಿ ನೋಡುತ್ತೇವೆ. ದೇವರು ತನ್ನ ವಾಕ್ಯಗಳನ್ನು ಮತ್ತೆ ಬರೆದನು.
ವಿಮೋಚನೆ ಕಾಂಡ 34 1ನೇ ವಚನಕ್ಕೆ ಹೋದಾಗ ದೇವರು ಮತ್ತೆ ಬರೀತಾರೆ ಅದನ್ನು. ದೇವರ ವಾಕ್ಯಗಳನ್ನು ನಾವು ಓದದಿದ್ದರೆ ಅಥವಾ ವಾಕ್ಯವಿಲ್ಲದಿದ್ದರೆ ನಮಗೆ ಏನೂ ಅಲ್ಲ. ನಮಗೆ ಕೆಲವು ಟೈಮು ವಾಕ್ಯ ಓದಲಿಲ್ಲ ಅಂದರೆ ನಮ್ಮ ಬಳಿಲಿ ದೇವ್ರ ವಾಕ್ಯ ಎಲ್ಲ ನಮಗೇನು ಅನಿಸೋದಿಲ್ಲ. ನಮಗೆ ನೋಡಿರಿ, ಫಸ್ಟು ದೇವರ ವಾಕ್ಯವನ್ನು ಮೋಶೆ ಒಡೆದಾಕಿದ, ಬರೆದು ದೇವರು ಮೋಶೆ ಕೊಟ್ಟರು, ಮೋಶೆ ಅದನ್ನು ಒಡೆದಾಕಿದ. ಮತ್ತು 34ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಮತ್ತೆ ಬರೆಸಿದ್ರು. ಅದೇನು ತೋರಿಸ್ತದಪ್ಪ ಅಂದರೆ ನಮಗೆ ದೇವರ ವಾಕ್ಯ ಎಲ್ಲ ನಮ್ಗೆ ಏನು ಅನಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ವಾರ ಪೂರ್ತಿ ಬೈಬಲ್ ಓದಲಿಲ್ಲ ಅಂತ ಇಟ್ಕೊಳ್ರಿ, ಏನು ಅನಿಸೋದಿಲ್ಲ. ಕೆಲವರಿಗೆ ಬೈಬಲ್ ಮುಟ್ಟದೇ ಇದ್ರೂ ಏನು ಅನಿಸಲ್ಲ. ಕೆಲವರು ಕ್ರಿಸ್ಮಸ್ಗೆ ಬೈಬಲ್ ಓಪನ್ ಮಾಡ್ತಾರೆ. ಒಂದು ಸತಿ ಏನು ಮಾಡಿದ್ರಂತೆ, ಭಾಳಷ್ಟು ಯವನಸ್ಥರಿಗೆ ಇದು ಒಂದು ಉದಾಹರಣೆ ಆಗಿರ್ತದೆ. ಒಬ್ಬ ಪಾಸ್ಟ್ರು ಯವನಸ್ಥನಿಗೆ ಹುಡುಗಿ ನೋಡಲಿಕ್ಕೋಸ್ಕರ ಹೋದ್ರು. ಹುಡುಗ ಇದ್ಕೊಂಡು ಹುಡುಗಿ ನೋಡೋದಕ್ಕೋಸ್ಕರ ಹೋದಾಗ ಅವರು ಹುಡುಗಿ ಮನೆಯವರು, ನಮ್ಮ ಹುಡುಗಿ ಭಾಳ ಒಳ್ಳೆಯವಳು, ಭಾಳ ಬೈಬಲ್ ಓದ್ತಾಳೆ, ಭಾಳ ವಾಕ್ಯ ಧ್ಯಾನ ಮಾಡ್ತಾಳೆ, ಭಾಳ ಬೈಬಲ್ ಬಾಯ್ಪಾಠ ಮಾಡ್ತಾಳೆ ಅಂತ ಹೇಳಿದಾಗ ಇವ್ರಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತು, ಯಾರಿಗೆ? ಪಾಸ್ಟ್ರಿಗೂ ಮತ್ತು ಯವನಸ್ಥರಿಗೂ. ಏನು ಇಷ್ಟು ಆಸಕ್ತಿನ ವಾಕ್ಯದ ಮೇಲೆ? ಹಾಗಾದರೆ ಏನು ಇರ್ಬೋದು ಈ ಹುಡುಗಿ ಒಳಗೆ ಅಂಥೇಳಿ ಅವ್ರು ಕೇಳಿದ್ರಂತೆ, ಅಮ್ಮ ನೀವು ಓದುವಂಥ ಬೈಬಲ್ನ ನೀವು ಸ್ವಲ್ಪ ತೊಗೊಂಬಂದು ತೋರಿಸ್ರಿ ಅಂತೇಳಿ. ಆ ಹುಡುಗಿ ಓಡೋಗಿ ಬೈಬಲ್ನ ಹುಡುಕಿಕೊಂಡು 15 ನಿಮಿಷ ಬಿಟ್ಟು ಬಂದಂತೆ. ಬರುವಾಗ ಅದನ್ನು ಮೇಲಿದ್ದಂಥದ್ದು ಡಸ್ಟನ್ನು ಕೊಡುಕೊಂಡು ಒರೆಸ್ಕೊಂಡು ಬಂದು ಅವ್ರ ಕೈ ಕೊಟ್ಟಂತೆ. ಆ ಡಸ್ಟನ್ನು ಕೊರುವಾಗಲೇ ಗೊತ್ತಾಯಿತು ಈ ವಾಕ್ಯವನ್ನು ಎಷ್ಟು ಧ್ಯಾನ ಮಾಡಿದ್ದಾರೆ, ಈ ವಾಕ್ಯವನ್ನು ಎಷ್ಟು ಓದಿದ್ದಾರೆ ಅಂಥೇಳಿ. ಅದರ ಅರ್ಥ ಕ್ರಿಸ್ಮಸ್ಸಿಗೆ ಅದನ್ನು ಓದಿ ಹಾಗೆ ಇಟ್ಟಿದ್ದಾರೆ ಅಂತ ಅದರ ಅರ್ಥ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ದೇವರ ವಾಕ್ಯ ನಮ್ಮ ಹತ್ರ ಇಲ್ಲ, ನಾವೇನು ಅಂದ್ಕೊಳ್ಳೋದಿಲ್ಲ, ಪರವಾಗಿಲ್ಲ ನಡೆದು ಹೋಗ್ತದೆ ಅಂಥೇಳಿ. ಇವತ್ತು ಎಲ್ಲಿ ಹೆಚ್ಚಾಗಿ ಅಲಕ್ಷಿಸಲ್ಪಡ್ತದೆ ಅಂದರೆ, ಯಾರು ದೇವರ ವಾಕ್ಯ ಅಂತ ಮಾತಾಡ್ತಾರೋ ಅಲ್ಲೇ ದೇವರ ವಾಕ್ಯ ಅಲಕ್ಷಿಸಲ್ಪಡ್ತದೆ. ನನ್ನ ಸ್ನೇಹಿತರು ಕೆಲವರೆಲ್ಲ ಇದ್ದಾರೆ, ದೇವರ ವಾಕ್ಯ ಅಂದರೆ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನನ್ನ ಹತ್ರ 2 ರೀತಿಯ ಸ್ನೇಹಿತರಿದೆ. ಇನ್ನೂ ಒಂದು ರೀತಿಯ ಸ್ನೇಹಿತರು ಎಂಥವ್ರು ಇದ್ದಾರಪ್ಪ ಅಂದರೆ, ದೇವರ ವಾಕ್ಯ ಅಂದರೆ ತಮ್ಮ ಕತ್ತುಗಳನ್ನ ಕೊಯ್ಕೊಂಡು ದೇವರ ವಾಕ್ಯಕ್ಕಾಗಿ ಪ್ರಾಣ ಕೊಡುವಂಥವ್ರು ಇದ್ದಾರೆ. ಅದೇ ಇನ್ನೊಂದು ರೀತಿಯ ಸ್ನೇಹಿತರಿದೆ, ದೇವರ ವಾಕ್ಯ ಅಂತ ಮಾತಾಡಿ ದೇವರ ವಾಕ್ಯದಲ್ಲಿ ಹೋಗುವಂಥವನಿಗೆ ಅಡ್ಡವಾಗಿ ನಿಂತ್ಕೊಳ್ತಾರೆ. 2 ವಿಧದ ಜನರು ಒಂದೇ ಕಡೆ ನಾನು ನೋಡ್ತೀನಿ. ನನ್ನ ಬಲಗೈ ಎಡಗೈ ಇದ್ದ ಹಾಗೆ ನನ್ನ ಪಕ್ಕದಲ್ಲೇ ಇದ್ದಾರೆ ನನ್ನ ಸ್ನೇಹಿತರು. ಹಾಗಾಗಿ ಇವತ್ತು ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಬೈಬಲ್ ಓದದೇ ಇದ್ದರೆ ನಮಗೇನು ಅನಿಸೋದಿಲ್ಲ. ಆದರೆ ನೋಡ್ರಿ, ದೇವರಿಗೆ ಹಾಗಿರಲಿಲ್ಲ. ಆದರೆ ದೇವರು ನಮ್ಮ ಬಳಿಯಲ್ಲಿ ಯಾವಾಗಲೂ ವಾಕ್ಯ ಇರಬೇಕಂತೇಳಿ ಬಯಸ್ತಾನೆ. ಒಂದ್ಸತಿ ಹೊಡೆದಾಕಿದ ಮೇಲೆ ಅಲ್ಲಿಗೆ ಬಿಟ್ಬಿಡಲಿಲ್ಲ ದೇವರು, ಮತ್ತೆ ಅದನ್ನು ಬರೆಸಿದ್ನು. ನಿಮ್ಮ ಹತ್ರ ಇರಬೇಕದು. ದೇವರೇ ಮೊದಲ ಬರಹಗಾರ ಎಂಬುದಾಗಿ ನಾವು ಈ ವಾಕ್ಯಗಳ ಮುಖಾಂತರವಾಗಿ ಸ್ಪಷ್ಟವಾಗಿ ಕಲಿಬೋದು. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಅಷ್ಟೇ, ದೇವರ ಸತ್ಯ, ನೀವು ಹೇಳ್ತೀರ ಸತ್ಯದ ಮೊದಲ ಬರಹಗಾರ ದೇವರೇ ಆಗಿದ್ದಾನೆ ಎಂಬುದಾಗಿ. ಓಕೆ ಪಾಸ್ಟರ್, ಇನ್ನೊಂದು ಪ್ರಶ್ನೆ, ಸತ್ಯವೇದ ನಮಗೆ ಯಾಕೆ ಕೊಡಲ್ಪಟ್ಟಿತ್ತು ಅಷ್ಟೇ? ಇದು ಬಹಳ ಪ್ರಾಮುಖ್ಯವಾದ್ದು. ಖಂಡಿತವಾಗಲೂ ದೇವರು ಯಾಕೆ ಬರೆಸಿದ್ನು, ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆ ಬರೆಸಿದ್ನು ಅಂಥೇಳಿ ನಾವು ಅದನ್ನು ಕಲ್ತ್ಕೊಂಡ್ವಿ. ಅವ್ರು ಕೇಳಲಿಕ್ಕೆ ಮನಸ್ಸಿಲ್ಲದ್ರಿಂದ ಬರೆಸ್ಬಿಟ್ರು ಅಂಥೇಳಿ. ಈಗ 2ನೇದು ನೀವು ಪ್ರಶ್ನೆ ಕೇಳಿದ ಪ್ರಕಾರವಾಗಿ ಮೊದಲನೇ ಬರಹಗಾರ ಯಾರು ಅಂದರೆ ದೇವರೇ ಮೊದಲನೇ ಬರಹಗಾರ. ಈಗ ಯಾಕೆ ನಮಗೆ ಕೊಟ್ಟರು, ಅದನ್ನು ನಮಗೆ ಯಾಕೆ ಕೊಡಬೇಕು? ಇದು ದೊಡ್ಡ ವಿಷಯ. ನಿಜವಾಗಲೂ ನಾನು ಬಹಳವಾಗಿ ದೇವರ ಕುರಿತು ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಯಾಕಂದರೆ ದೇವರು ನನ್ನನ್ನು ಪ್ರೀತಿಸಿದ್ನು. ನನಗೆ ಒಂದು ಸಮಯದಲ್ಲಿ ಬೈಬಲ್ ಅಂದರೆ ಏನಂತ ಗೊತ್ತಿಲ್ಲ. ನಾನು 1999ನೇ ಇಸ್ವಿಯಲ್ಲಿ ರಕ್ಷಣೆಗೆ ಬಂದೆ. 2000ನೇ ಇಸ್ವಿಯಲ್ಲಿ ನಾನು ಸೇವೆಗೆ ಬಂದಾಗ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಒಂದು ಹಳ್ಳಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟಂಥ ಒಂದು ವ್ಯಕ್ತಿ. ಆದರೆ ನನಗೇನೋ ಒಂದು ಕಡೆ ದೇವರು ಅಂದರೆ ಒಂದು ಸೆಳೆತ ಬಂತು. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಪ್ರಾರ್ಥನೆ ಅಂದರೆ ಹೇಗೆ ಪ್ರಾರ್ಥಿಸಿದೆ? ದಿನಕ್ಕೆ 8 ತಾಸು ಪ್ರಾರ್ಥನೆ. 8 ತಾಸು ಪ್ರಾರ್ಥನೆ. ನಾನು ಅವಾಗ ಬೈಬಲ್ ಕಾಲೇಜ್ ಓದ್ತಾ ಇದ್ರೂ ಸಹ ದಿನಕ್ಕೆ 8 ತಾಸು ಪ್ರಾರ್ಥನೆ. 8 ತಾಸು ಪ್ರಾರ್ಥನೆ ಓದ್ತಾ ಗಂಟೆಗಟ್ಟಲೆ ನಾನು ಬೈಬಲ್ನ ಓದ್ತಾ ಇದ್ದೆ. ಬೈಬಲ್ ಓದಿದ ಮೇಲೆ 2001ರಲ್ಲಿ ನಾನೇನು ಮಾಡಿದಪ್ಪ ಅಂತ ಹೇಳಿದ್ರೆ, ಉಪ್ಪಿನಂಗಡಿಯಿಂದ ನನ್ನ ಸೇವೆಯನ್ನು ಪ್ರಾರಂಭಿಸಿದೆ. ಉಪ್ಪಿನಂಗಡಿ, ನೆಲ್ಯಾಡಿಯಿಂದ ನನ್ನ ಸೇವೆಯನ್ನು ಪ್ರಾರಂಭಿಸಿ, ಧರ್ಮಸ್ಥಳದಿಂದ ಪ್ರಾರಂಭಿಸಿ, ಮಂಗಳೂರಿಂದ ಪ್ರಾರಂಭಿಸಿ, ಹಾಗೆ ನಾನು ಮಧ್ಯ ಕರ್ನಾಟಕ ಹೋಗಿ ಕರ್ನಾಟಕ ಪೂರ್ತಿ ಸುತ್ತಿ ಇವತ್ತು ನಾನು ಬೆಂಗಳೂರಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ನನ್ನ ಸೇವೆಯಲ್ಲಿ ನಾನು ಕಂಡಂಥ ಅದ್ಭುತವಾದಂಥ ಪ್ರೇಮ ಏನಪ್ಪ ಅಂತ ಹೇಳಿದ್ರೆ ಬೈಬಲ್. ನನ್ನ ಜೀವನದೊಳಗೆ ಅದ್ಭುತವಾಗಿ ನಾನು ಅದರಲ್ಲಿ ಎಂಜಾಯ್ ಮಾಡಿದ್ದೇನೆ. ಅದ್ಭುತವಾಗಿ ಎಷ್ಟು ಸರ್ತಿ ಓದಿದೆ ಅಂದರೆ, ಒಂದೇ ವರ್ಷದಲ್ಲಿ ಚಾಲೆಂಜ್ ಮಾಡಿ ನಾನು ಒಬ್ಬ ದೊಡ್ಡ ಸೇವಕರು ನಮ್ಮ ಕರ್ನಾಟಕದಲ್ಲಿ ಅವರಿಗೆ ಒಂದು ಹೆಸರಿದೆ, ನಡೆದಾಡುವ ಬೈಬಲ್ ಅಂತೇಳಿ. ಅವರು ಬೇರೆ ಯಾರಲ್ಲ, ಇಡಿ ಚೆಲ್ಲದೊರೆ. ನೀವು ಕೇಳಿರ್ಬೋದು ಅಂತ ಅಂದ್ಕೊಳ್ತೇನೆ. ಇಡಿ ಚೆಲ್ಲದೊರೆ ಬಂದು ಅದ್ಭುತವಂತ ಪ್ರಸಂಗಿ, ಅದ್ಭುತವಂತ ಟ್ರಾನ್ಸ್ಲೇಟರ್, ನನ್ನನ್ನು ದೇವರ ವಾಕ್ಯದಲ್ಲಿ ಬೆಳೆಸೋದು ಒಬ್ಬ ಅದ್ಭುತವಂತ ಒಬ್ಬ
ತಂದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಅವ್ರು ನನಗೆ ಹೇಳಿದರು, ಅಯ್ಯ ನಾನು ಇಷ್ಟು ಸತಿ ಬೈಬಲ್ ಓದಿದ್ದೀನಿ ಅಂತೇಳಿ ಒಂದು ಸತಿ ನನಗೆ ಅವ್ರು ಸೀಕ್ರೆಟ್ ಹೇಳಿಬಿಟ್ರು, ಅವ್ರ ರಹಸ್ಯನ ಹೇಳಿಬಿಟ್ರು ನನಗೆ. ನಾನಂದು ಇವ್ರಿಗಿಂತ ಜಾಸ್ತಿ ಓದಬೇಕು, ಇವ್ರಿಗಿಂತ ಜಾಸ್ತಿ ಓದಬೇಕಂತೇಳಿ ಒಂದೇ ವರ್ಷದಲ್ಲಿ 12 ಸತಿ ಓದಿ ಮುಗಿಸಿದೆ ನಾನು. ಅಂದರೆ ಅಷ್ಟು ಪ್ರೇಮ ಅದರ ಮೇಲೆ, ಅಷ್ಟು ಪ್ರೀತಿ ಅದರ ಮೇಲೆ. ಯಾಕಂದರೆ ಅದ್ರ ನಿಜವಾಗ್ಲೂ ಅದು ಯಾಕೆ ಕೊಡಲ್ಪಡ್ತು ಅಂತೇಳಿ ನನಗೆ ಈಗ ಅರ್ಥ ಆಗ್ತಾ ಇದೆ. ಯಾಕೆ ಕೊಡಲ್ಪಟ್ರು, ಇದು ಭಾಳ ಪ್ರಾಮುಖ್ಯವಾದ ವಿಷಯ, ಕೇಳಿಸ್ಕೊಡ್ರಿ. ಯಾಕೆ ಬೈಬಲ್ನ ಮಾನವನಿಗೆ ಕೊಟ್ಟ ಅಂತ ನೋಡುವಾಗ, ದೇವರು ತಾನು ಮಾತಾಡಬೇಕೆಂಬುದಾಗಿ ಇದ್ದಂಥ ವಿಷಯಗಳನ್ನು ಮಾನವನಿಗೆ ಮಾತಾಡಲಿಕ್ಕೆ ಬಂದಾಗ ಮಾನವನ ಅದನ್ನು ತಿರಸ್ಕರಿಸಿದ್ರಿಂದ ಮಾನವನಿಗೆ ದೇವರು ಮೊದಲ ಬರಹಗಾರನಾಗಿ ಅದು ಆಜ್ಞೆಗಳ ಮುಖಾಂತರ ಬರೆದು ಅವರಿಗೆ ಕೊಟ್ಟನು. ಯಾಕೆ ಕೊಟ್ಟನು ಅಂದರೆ ಅವರ ಜೀವಿತ ಜಯಕರವಾಗಿರಬೇಕು ಅಂತೇಳಿ. ಭಾಳಷ್ಟು ಜನರಿಗೆ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಉತ್ತಮವಾಗಬೇಕಾ, ನಿಮ್ಮ ಜೀವನದಲ್ಲಿ ಭಾಳ ಶ್ರೇಷ್ಠವಾದ ಸ್ಥಾನಕ್ಕೆ ಹೋಗಬೇಕಾ, ಹಾಗಾದರೆ ಶ್ರೇಷ್ಠವಾದ ದೇವರ ವಾಕ್ಯಗಳನ್ನ ಹಿಡಿದುಕೊಳ್ಳ್ರಿ. ದೇವರ ವಾಕ್ಯವನ್ನು ಯಾರು ಹಿಡ್ಕೊಳ್ತಾನೋ ಅವನು ಭಾಳ ಶ್ರೇಷ್ಠವಾಗಿ ಹೋಗ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದಿಕಾಂಡ 1ನೇ ಅಧ್ಯಾಯ. ಇಡೀ ಪ್ರಪಂಚ ಸೃಷ್ಟಿಸಲ್ಪಟ್ಟದ್ದು ದೇವರ ವಾಕ್ಯದ ಮುಖಾಂತರವಾಗಿ. ಇಡೀ ಪ್ರಪಂಚ, ಈ ಪ್ರಪಂಚದಲ್ಲಿರುವಂಥ ಎಂತೆಂಥ ಸೊತ್ತುಗಳು ನಾವು ನೋಡ್ತೇವೆ. ಪ್ರಪಂಚದಲ್ಲಿಯೇ ಅತಿ ಕಾಸ್ಟ್ಲಿ ಅಥವಾ ಬಹಳ ಬಹಳ ಬೆಲೆ ಬಾಳುವಂಥ ಒಂದು ಸಂಗತಿ ಇದೆ ಅಂದರೆ ಆಕಾಶದಲ್ಲಿರುವಂಥ ಸ್ಪೇಸ್ ಸ್ಟೇಷನ್. ಅದಕ್ಕೆ ನಾವು ಹೇಳ್ತೇವೆ ಅಂತರಿಕ್ಷದಲ್ಲಿರುವಂಥ ಈ ಒಂದು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಬಹಳ ಬೆಲೆ ಕೊಟ್ಟು ಅದನ್ನು ಆಕಾಶದಲ್ಲಿ ಅದನ್ನು ಸ್ಥಾಪಿಸಿದ್ದಾರೆ. ಇವತ್ತು ಅದೊಂದೇ ಮಾತ್ರ ಪ್ರಪಂಚದಲ್ಲಿ ಅತಿ ಬೆಲೆ ಬಾಳೋದಲ್ಲ, ಈ ಪ್ರಪಂಚದಲ್ಲಿ ಬೆಲೆ ಬಾಳುವಂಥದ್ದು ಎಷ್ಟೋ ಸಂಗತಿಗಳಿದ್ದಾವೆ. ನಮ್ಮ ಮುಂದೆ ಕಾಣುವಂಥ ದೊಡ್ಡ ದೊಡ್ಡ ಮನೆಗಳಾಗಿರ್ಬೋದು, ಬೆಳ್ಳಿ ಬಂಗಾರಗಳಾಗಿರ್ಬೋದು, ವಜ್ರ ವೈಡೂರ್ಯಗಳಾಗಿರ್ಬೋದು, ನಮ್ಮ ದೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠವಾದದ್ದು. ಅವೆಲ್ಲ ಯಾವುದರಿಂದ ಬಂದಿದ್ದು? ದೇವರ ವಾಕ್ಯದಿಂದ, ಜಸ್ಟ್ ದೇವರ ವಾಕ್ಯದಿಂದ, ಜಸ್ಟ್ ದೇವರ ವಾಕ್ಯದಿಂದ. ದೇವರು ನುಡಿದಾಗ ಎಲ್ಲ ಬಂದ್ಬಿಡ್ತು. ದೇವರು ನುಡಿದಾಗ ಎಲ್ಲ ಬಂದಾಗ ಅದನ್ನು ತಗೊಂಡು ಮಾನವನು ಇವತ್ತು ಏನಾಗಿದ್ದಾನೆ? ಶ್ರೀಮಂತನಾಗಿದ್ದಾನೆ, ಕೋಟ್ಯಾಧಿಪತಿ ಆಗಿದ್ದಾನೆ. ಇವತ್ತು ನಮ್ಮ ದೇಶದಲ್ಲಿಯೇ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ತನ್ನ ಶರ್ಟನ್ನು 1,30,00,000 ರೂಪಾಯಿ ಕೊಟ್ಟು ಹೊಲಿಸ್ಕೊಂಡಿದ್ದ. ಪ್ರಪಂಚದಲ್ಲಿಯೇ ಕಾಸ್ಟ್ಲಿಯಸ್ಟ್ ಶರ್ಟ್ ಅದು. 1,30,00,000 ಅಂದರೆ ಬಂಗಾರದಿಂದ ಅದನ್ನು ಮಾಡಿಕೊಂಡಿದ್ರು. ಪ್ರಪಂಚದಲ್ಲಿಯೇ ಅತಿ ಕಾಸ್ಟ್ಲಿ ಮನೆ ಒಂದಿದೆ, ಪ್ರಪಂಚದಲ್ಲೇ ಕಾಸ್ಟ್ಲಿ ಮನೆ. ಅವರೆಲ್ಲ ತಮ್ಮ ಐಶ್ವರ್ಯವನ್ನು ತೋರಿಸ್ಕೊಳ್ತಾರೆ. ಅವ್ರ ಮನೇಲಿ ಟೀ ಕಪ್ಪು ಕುಡಿಯುವಂಥದ್ದು ಬಂದು 1 ಕೋಟಿ ರೂಪಾಯಿಂದ 1.5 ಕೋಟಿ ರೂಪಾಯಿ ಬೆಲೆ ಬಾಳ್ದ ಬರೀ ಟೀ ಕುಡಿಯುವಂಥ ಗ್ಲಾಸ್ಗಳು. ಯಾವುದರಿಂದ ಬಂದಿದ್ದೆಲ್ಲ? ದೇವರ ವಾಕ್ಯದಿಂದ ಬಂದಂಥದ್ದನ್ನು ತಗೊಂಡು ಅವ್ರು ಇವತ್ತೇನು ಮಾಡ್ತಾ ಇದ್ದಾರೆ? ಶ್ರೀಮಂತರನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅವ್ರು ಬರೀ ಅದನ್ನ ಇಟ್ಕೊಂಡು ಶ್ರೀಮಂತರನ್ನು ತೋರಿಸ್ಕೊಳ್ಬೋದು. ಆದರೆ ನಮಗೆಂಥ ಆಶೀರ್ವಾದ ಇದೆ ಗೊತ್ತಾ? ಆ ವಾಕ್ಯ, ಅದನ್ನು ಕೊಟ್ಟಂಥ ವಾಕ್ಯವೇ ನಮಗೆ ದೇವರು ಕೊಟ್ಟಿದ್ದಾನೆ. ಅಂದರೆ ದೇವರು ಏನಕ್ಕೆ ನಮಗೆ ಕೊಟ್ಟ ಅಂತ ಹೇಳಿದ್ರೆ, ಅವರು ಅದನ್ನು ನಾನು ಸೃಷ್ಟಿ ಮಾಡಿದ್ದನ್ನು ತಗೊಂಡು ಇವತ್ತು ಆಶೀರ್ವಾದವಾಗಿ ಅವರು ದೊಡ್ಡ ಆಶೀರ್ವಾದ, ನಾವು ದೊಡ್ಡ ಶ್ರೀಮಂತರನ್ನು ತೋರಿಸ್ಕೊಳ್ತಾ ಇದ್ದಾರೆ. ನೀವು ಅದಕ್ಕಿಂತ ಶ್ರೇಷ್ಠರು, ನಿಮಗೆ ಆ ಆಶೀರ್ವಾದಕ್ಕೆ ಮೂಲ ಕಾರಣವಾದಂಥ ಬೈಬಲೇ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯಕ್ಕೆ ಹೋಗ್ರಿ, ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯಕ್ಕೆ ಹೋಗ್ರಿ, ಅಲ್ಲೆಲ್ಲ ನಮಗೆ ಕಲಿಸ್ಕೊಡೋದೇನಪ್ಪ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಯಾರು ಹಿಡ್ಕೊಳ್ತಾನೋ ಭಾಳ ಶ್ರೇಷ್ಠವಾಗಿರ್ತಾನೆ ಅಂತೇಳಿ. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ಹೋಗೋದಾದರೆ ಅವನು ಭಾಳ ಉನ್ನತಿಗೆ ಹೋಗ್ತಾನೆ, ಭಾಳ ಉತ್ತುಂಗಕ್ಕೆ ಹೋಗ್ತಾನೆ. ಅದಕ್ಕೆ ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೀರೋ ನಿಮಗೆ ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ಏನಪ್ಪ ಅಂತ ಹೇಳಿದ್ರೆ, ಆ ಪ್ರೀತಿಯಿಂದ ಒಂದು ಮಾತು ಇದಾಗಿರ್ತದೆ, ಎಂದೆಂದಿಗೂ ಬೈಬಲ್ನ ಬಿಡ್ಲಿಕ್ಕೆ ಹೋಗಬೇಡ್ರಿ. ಜೀವನದಲ್ಲಿ ಎಲ್ಲ ಮರೆತು ಬಿಡ್ರಿ, ಆದರೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋದನ್ನು, ಓದೋದನ್ನು ಬಿಡಬೇಡ್ರಿ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ತಗೊಂಡು ಹೋಗ್ತದೆ, ಉನ್ನತ ಸ್ಥಾಯಿಗೆ ತಗೊಂಡು ಹೋಗ್ತದೆ. ಪ್ರಪಂಚದಲ್ಲಿ ಎಷ್ಟೋ ಜನ ನಾನು ನೋಡಿದ್ದೇನೆ, ದೇವರ ವಾಕ್ಯವನ್ನು ಓದಿ ಅಜ್ಞಾನಿಗಳು ಜ್ಞಾನಿಗಳಾಗಿದ್ದಾರೆ, ಏನಕ್ಕೂ ಬಾರದಿರೋರು ಸೈಂಟಿಸ್ಟ್ಗಳಾಗಿದ್ದಾರೆ ದೇವರ ವಾಕ್ಯ ಓದಿ. ದೇವರ ವಾಕ್ಯ ಅಷ್ಟು ಅಮೂಲ್ಯವಾದ. ಯಾಕೆ ನಮಗೆ ದೇವರು ಕೊಟ್ಟಿದ್ದಾನಪ್ಪ ಅಂತ ಹೇಳಿದ್ರೆ, ನಾವು ಯಾರೆಂಬುದಾಗಿ ಲೋಕಕ್ಕೆ ತೋರಿಸ್ಬೇಕು, ನಾವು ಆಶೀರ್ವಾದವಾಗಿರಬೇಕು, ನಮ್ಮ ಜೀವನದಲ್ಲಿ ವಿಶೇಷವಾದ ಆಶೀರ್ವಾದಗಳು ನಾವು ಕಾಣಬೇಕಂತೇಳಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಹೊಸ ಒಡಂಬಡಿಕೆಗೆ ಬಂದಾಗ ನಾವು ಈ ನಂಬಿಕೆಗಳ ಕುರಿತು ನಾವು ನೋಡ್ತೇವೆ. ಬೈಬಲಲ್ಲಿ ನಂಬಿಕೆ ಅಂತ ನೋಡ್ತೇವೆ, ಆಮೇಲೆ 2ನೇದಾಗಿ ಅಪನಂಬಿಕೆ ಅನ್ನೋದು ನೋಡ್ತೇವೆ, 3ನೇದಾಗಿ ದೊಡ್ಡ ನಂಬಿಕೆ ಅಂತ ನೋಡ್ತೇವೆ, 4ನೇದಾಗಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಅಂತ ನಾವು ನೋಡ್ತೇವೆ. ಸಾಸಿವೆ ಕಾಳಿನಷ್ಟು ನಂಬಿಕೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಮತ್ತು ದೊಡ್ಡ ನಂಬಿಕೆ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಈ ಸಾಸಿವೆ ಕಾಳಿನಷ್ಟು ನಂಬಿಕೆ ಬಗ್ಗೆ ಕುರಿತಾಗಿ ನಾವು ನೋಡುವಾಗ, ಸಾಸಿವೆ ಕಾಳು ಎಷ್ಟು ದಪ್ಪ ಇರ್ತದೆ? ಭಾಳ ಚಿಕ್ಕದು, ಭಾಳ ಚಿಕ್ಕದು. ಇಷ್ಟು ನಂಬಿಕೆ ಒಬ್ಬನಿಗಿದ್ದರೆ ಅವನಿಗೆ ಕೈಯಿಂದ ಅಸಾಧ್ಯವಾದ ಒಂದೂ ಇಲ್ಲ ಅಂತೇಳಿ ಮತ್ತಾಯನ ಬರೆದ ಸುವಾರ್ತೆ ನಮ್ಗೆ ಹೇಳ್ತದೆ. ಅವನಿಗೆ ಅಸಾಧ್ಯವಾದ ಒಂದೂ ಇಲ್ಲ, ಅವನೆಲ್ಲ ಸ್ಥಾಪಿಸ್ತಾನೆ. ಸರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಬಂದಾಗ ಶತಾಧಿಪತಿಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲರಲ್ಲೂ ಕಾಣಲಿಲ್ಲ. ಇದು ಯಾವುದು ದೊಡ್ಡ ನಂಬಿಕೆ? ಏನು ಆ ದೊಡ್ಡ ನಂಬಿಕೆ ಏನು?
ಸಾಸಿವೆ ಕಾಳಷ್ಟು ನಂಬಿಕೆ ಎಷ್ಟು. ಈಗ ದೊಡ್ಡ ನಂಬಿಕೆ ಬಗ್ಗೆ ಕುರಿತು ಮಾತಾಡೋಣ. ದೊಡ್ಡ ನಂಬಿಕೆ ಅಂದರೆ ಏನು? ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಶತಾಧಿಪತಿ ಜನರನ್ನು ಕಳಿಸಿ ಹೇಳ್ತಾನೆ, ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀನು ಬಂದು ವಾಸಿ ಮಾಡಬೇಕು. ಸರಿ, ಹಿರಿಯರು ಬರ್ತಾರೆ, ಬಂದು ಅವನು ಭಾಳ ಒಳ್ಳೆ ಶತಾಧಿಪತಿ, ಅವ್ನು ನಮಗೆ ಭಾಳ ಉಪಕಾರ ಮಾಡಿದ್ದಾನೆ, ಬನ್ನಿರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ನೋಡಿ ಅಲ್ಲಿ ಆಗುವಂಥ ಕಾರ್ಯ ಏನಪ್ಪ ಅಂದರೆ, ಹೋಗ್ತಾ ಇರಬೇಕಾದ್ರೆ ಶತಾಧಿಪತಿ ಜನರನ್ನು ಕಳಿಸಿ ಹೇಳ್ತಾನೆ, ಗುರುವೇ ನಿನ್ನ ಮನೆಗೆ ಬರಲಿಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ. ನೋಡ್ರಿ, ಯೇಸು ಕ್ರಿಸ್ತನ ಬರೋಣ ಅನ್ನೋದು ಭಾಳ ಶ್ರೇಷ್ಠವಾದ್ದು. ಒಬ್ಬನು ಹೃದಯದೊಳಗೆ ಯೇಸು ಕ್ರಿಸ್ತನ ಬರ್ತಾನೆ ಅಂದರೆ ಸಾಧಾರಣವಾದಲ್ಲ ಅದು. ಅದರ ಯೋಗ್ಯತೆ ಯಾರಿಗೆ ಗೊತ್ತಿತ್ತು ಗೊತ್ತಾ? ಆ ಶತಾಧಿಪತಿಗೆ ಗೊತ್ತಿತ್ತು. ಆದ್ದರಿಂದ ಭಾಳ ಜನರಿಗೆ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಅಂಗೀಕರಿಸಬೇಕಂದ್ರೆ ಅದು ಅರಿವಿಲ್ಲ ಇವತ್ತು ಜನರಿಗೆ. ಆದರೆ ಯೇಸು ಕ್ರಿಸ್ತನ ಹೃದಯದಲ್ಲಿ ಅಂಗೀಕರಿಸಿದರೆ ಅದರ ಪ್ರತಿಫಲ ಏನೆಂಬುದಾಗಿ ಶತಾಧಿಪತಿಗೆ ಚೆನ್ನಾಗಿ ಗೊತ್ತಿತ್ತು. ನೀನು ನನ್ನ ಮನೆಗೆ ಬರುವಂಥ ಯೋಗ್ಯತೆ ನನಗಿಲ್ಲ ಕರ್ತನೆ, ಹಾಗಾದ್ರೆ ಏನು ಮಾಡಬೇಕು? ಒಂದು ಮಾತು ಹೇಳು, ನನ್ನ ಆಳು ಸ್ವಸ್ಥವಾಗ್ತಾನೆ. ಆ ಒಂದು ಮಾತು ಅನ್ನುವಾಗ ದೇವರ ಮಾತಿನ ಮೇಲೆ ಇದ್ದಂಥ ನಂಬಿಕೆ ನಾವು ನೋಡ್ತೇವೆ. ದೇವರ ಮಾತಿನ ಮೇಲೆ ನಂಬಿಕೆಯನ್ನು ನೋಡ್ತೇವೆ. ಒಂದು ಮಾತು ಹೇಳು, ನನ್ನ ಆಳಿಗೆ ಸ್ವಸ್ಥವಾಗ್ತದೆ. ಆಗ ಕರ್ತನಾದ ಯೇಸು ಕ್ರಿಸ್ತನು 8ನೇ ಅಧ್ಯಾಯದ 10ನೇ ವಚನ ಅಂತ ನಾನು ಅಂದ್ಕೊಳ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 8:10 ಹಿಂತಿರುಗಿ ನೋಡಿ, ಇಂಥ ದೊಡ್ಡ ನಂಬಿಕೆ ನಾನು ಇಸ್ರಾಯೇಲರಲ್ಲಿಯೂ ಕಾಣಲಿಲ್ಲ. ದೊಡ್ಡ ನಂಬಿಕೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಂಥವು ನೀವು ದೊಡ್ಡ ನಂಬಿಕೆ. ಈಗ ಒಂದು ಪ್ರಶ್ನೆ ಏನಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಅವನ ಕೈಗೆ ಅಸಾಧ್ಯವಾದ ಒಂದೂ ಇಲ್ಲದೆ ಹೋದರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟರೆ ಅವನು ಎಂಥ ಕಾರ್ಯಗಳನ್ನು ಮಾಡ್ಬೋದು. ಸೃಷ್ಟಿಯನ್ನು ನಾವು ಚರಿತ್ರೆಯನ್ನು ಸೃಷ್ಟಿಸಬಹುದು ಅಥವಾ ಚರಿತ್ರೆಯನ್ನು ನಾವೇ ಓದ್ಬೋದು. ಚರಿತ್ರೆ ಓದುವವನಿಗೂ ಚರಿತ್ರೆ ಸೃಷ್ಟಿಸುವವನಿಗೂ ಭಾಳ ವ್ಯತ್ಯಾಸ ಇದೆ. ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ಒಬ್ಬನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡ್ತಂತ ಬೈಬಲ್ ಹೇಳೋದಾದರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಂಥ ನಂಬಿಕೆಗೆ ಯೇಸು ಕ್ರಿಸ್ತನು ಹೇಳ್ತಾನೆ ದೊಡ್ಡ ನಂಬಿಕೆ ಅಂತೇಳಿ. ಆ ನಂಬಿಕೆ ನಾವು ಮಾಡೋದಾದರೆ ಏನಾಗ್ಬೋದು ಪ್ರಪಂಚದಲ್ಲಿ ನೀವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂಥ ಕಾರ್ಯಗಳು ಬೈಬಲ್ ಮುಖಾಂತರ ಆಗ್ಬಿಡ್ತದೆ. ನೀವು ಪೂರ್ತಿ ಹೊಸ ಒಡಂಬಡಿಕೆ 4 ಸುವಾರ್ತೆಗಳನ್ನು ನೋಡುವಾಗ ಯೇಸು ಕ್ರಿಸ್ತನು ಮಾಡಿದ ಎಷ್ಟೋ ಅದ್ಭುತಗಳಲ್ಲಿ, ಒಂದು ಕಡೆ ಉಗುಳನ್ನು ಹಚ್ಚಿ ಅವನ ಕಣ್ಣನ್ನು ಸ್ವಸ್ಥ ಮಾಡಿದ್ದನ್ನು ಬಿಟ್ಟರೆ, ಒಂದು ಕಡೆ ಆತನು ತಲಿತಾಕೋ ಎದ್ದೇಳು ಅಂತೇಳಿ ಕೈ ಹಿಡಿದು ಎಬ್ಬಿಸಿದ್ದನ್ನು ನೋಡಿದರೆ, ಬೇರೆ ಎಲ್ಲ ಅದ್ಭುತಗಳನ್ನು ಯೇಸು ಕ್ರಿಸ್ತನು ಬರೀ ಬಾಯಿ ಮಾತಿನ ಮುಖಾಂತರ ಮಾಡಿದ್ದಾನೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ತೋರಿಸಿದ್ದು ನನ್ನ ಮಾತಿನ ಶಕ್ತಿ ಎಂಥದ್ದಂತ ನೀವು ತಿಳ್ಕೊಳ್ಬೇಕು ಅಂತೇಳಿ ಶಿಷ್ಯಂದ್ರಿಗೆ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅವರು ರಾತ್ರಿಯೆಲ್ಲ ಪ್ರಯಾಸ ಪಡ್ತಾರೆ. ಮೀನುಗಳನ್ನು ಹಿಡಿತಿರುವಾಗ ಯೇಸು ಕ್ರಿಸ್ತನ ದೋಣಿಗಳನ್ನು ಉಪಯೋಗಿಸ್ಕೊಂಡು ದಡದಲ್ಲಿದ್ದಂಥ ಎಲ್ಲ ಜನರಿಗೆ ಸುವಾರ್ತೆ ಹೇಳಿದ ಮೇಲೆ, ನಿಮ್ಮ ದೋಣಿಗಳನ್ನ ಆಳವಾದ ಸ್ಥಳಕ್ಕೆ ನಡೆಸ್ರಿ. ಪೇತ್ರನ ಉತ್ತರ ಹೀಗಿತ್ತು, ಕರ್ತನೇ, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆವು. ಒಬ್ಬ ಮೀನುಗಾರನು, ಇಲ್ಲಿರುವಂಥ ಜನರಿಗೆ ಮೀನುಗಾರಿಕೆ ಕುರಿತಾಗಿ ಚೆನ್ನಾಗಿ ಗೊತ್ತು, ನನಗಿಂತ ಹೆಚ್ಚಾಗಿ ಚೆನ್ನಾಗಿ ಗೊತ್ತು ನಿಮಗೆಲ್ಲ. ಒಬ್ಬ ಮೀನುಗಾರನಿಗೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾನಂದರೆ ಅವನು ಪ್ರಯಾಸ ಪಡಬಾರ್ದು ಅವನು. ಯಾಕಂದರೆ ಮೀನುಗಾರನು ನಿಪುಣನಾಗಿರ್ತಾನೆ ಅದರಲ್ಲಿ. ಮೀನು ಎಲ್ಲಿ ಸಿಗ್ತದೆ, ಯಾವ ಸ್ಥಳದಲ್ಲಿ ಸಿಗ್ತದೆ ಅವ್ನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾದರೆ ಅವ್ರು ಪ್ರಯಾಸ ಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಏನೋ ಒಂದು ಹೋರಾಟ ಇದೆ, ಅವರಿಗೆ ಹೋರಾಟ ಇದೆ. ಬೆಳಗ್ಗೆ ಎದ್ದ ಮೇಲೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿಮ್ಮ ಬಲೆಗಳನ್ನು ಆಳವಾದ ಸ್ಥಳಕ್ಕೆ ಹಾಕ್ರಿ ಅಂತೇಳಿ. ಯಾಕೆ ಆಳವಾದ ಸ್ಥಳಕ್ಕೆ ಮೀನು ಬೀಳ್ತದೆ ಅಂಥೇಳಿ ಪೇತ್ರನಿಗೆ ಗೊತ್ತಿರಲಿಲ್ವಾ? ಇನ್ನೊಂದು ಸತ್ಯ ಹೇಳ್ಬಿಡ್ತೇನೆ ನಾನು ನಿಮಗೆ, ಹಗಲೊತ್ತಲ್ಲಿ ಮೀನು ಸಿಗೋಲ್ಲ, ರಾತ್ರಿ ಹೊತ್ತೇ ಮೀನು ಸಿಗೋದು. ಅದು ಯಾರಿಗೆ ಗೊತ್ತು? ಪೇತ್ರನಿಗೆ ಚೆನ್ನಾಗಿ ಗೊತ್ತು, ಬೆಸ್ತರಾದಂಥ ನಮಗೆ ಚೆನ್ನಾಗಿ ಗೊತ್ತು. ರಾತ್ರಿ ಹೊತ್ತು ಮಾತ್ರ ಮೀನು ಸಿಗ್ತದೆ, ಅಂದರೆ ಹಗಲೊತ್ತು ಮೀನು ಸಿಗಲಿಕ್ಕೆ ಅಸಾಧ್ಯ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ, ಅವ್ರಿಗೂ ಸಿಕ್ಕಿಲ್ಲ, ಅವ್ರಿಗೂ ಅಸಾಧ್ಯ ಆಗಿದೆ. ಹಗಲೊತ್ತು ಮೀನು ಸಿಗಲ್ಲ, ಅದು ಅಸಾಧ್ಯ. ಆದರೆ ದೇವರ ಮಾತಿನ ಮೇರೆಗೆ ಅವನು ಪೇತ್ರ ಈಗ ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಗಳನ್ನು ಹಾಕ್ತೇವೆ. ಬೈಬಲ್ ವಾಕ್ಯ ಹೇಳ್ತಾರೆ, ರಾತ್ರಿ ಪ್ರಯಾಸ ಪಟ್ಟಾಗಲೇ ಒಂದು ಮೀನು ಸಿಗದಿದ್ದಾಗ ಅವರು ಹಗಲೊತ್ತು ಬಲೆಗಳನ್ನು ಹಾಕಿದಾಗ ಅವರ ದೋಣಿಗಳು ತುಂಬಿ ಮುಳುಗುವ ರೀತಿಯಲ್ಲಿ ದೊಡ್ಡ ರಾಶಿನ ಸಿಕ್ಬಿಡ್ತದೆ. ದೇವರ ವಾಕ್ಯ ಆ ರೀತಿಯಲ್ಲಿ ಒಬ್ಬನ ಆಶೀರ್ವಾದಕ್ಕೆ ನಡೆಸ್ತದೆ. ಯಾಕೆ ನಮಗೆ ಕೊಟ್ಟ ದೇವರು? ನಾವು ಆಶೀರ್ವಾದವಾಗಿರ್ಬೇಕಂತೇಳಿ. ಯಾಕೆ ನಮಗೆ ಕೊಟ್ಟ ದೇವರು? ಆಶೀರ್ವಾದವಾಗಿರ್ಬೇಕಂತೇಳಿ. ಪ್ರತಿ ಕ್ರೈಸ್ತ ನಾನು ಹೇಳುವಂಥದ್ದು, ಇವತ್ತು ಯೇಸುವನ್ನು ನಂಬಿದ್ದೀನಿ ಅಂತ ಹೇಳುವಂಥ ಪ್ರತಿಯೊಬ್ಬರು ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಖಾಲಿ ಪಾತ್ರೆ ಆದಂಥ ನಮ್ಮನ್ನು ದೇವರು ತಕ್ಕೊಂಡು ತನ್ನ ವಾಕ್ಯದಿಂದ ತುಂಬಿಸಿ ಆಶೀರ್ವಾದವಾಗಿ ನಾವು ತುಂಬಿ ಹೊರಸೂಸಬೇಕಂತೇಳಿ ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಅವರು ಈ ಬೈಬಲ್ ಯಾಕೆ ಕೊಡಲ್ಪಟ್ಟಿತು ಈ ಒಂದು ಪ್ರಶ್ನೆಗೆ ಉತ್ತಮ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇವರು ಹೇಳುವಂಥ ಸಮಯದಲ್ಲಿ ಸತ್ಯವಾದ ನಮ್ಮ ಒಂದು ಆಶೀರ್ವಾದಕ್ಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ನನಗೊಂದು ಕಥೆ ನೆನಪಲ್ಲಿಗೆ ಬರ್ತಾ ಉಂಟು ಪ್ರಿಯರೇ. ಇವರು ಹೇಳಿದರು, ನಮ್ಮ ಆಶೀರ್ವಾದಕ್ಕಾಗಿ ಸತ್ಯವಾದ ಕೊಡಲ್ಪಟ್ಟಿದೆ ಎಂಬುದಾಗಿ. ಇದಕ್ಕಿಂತ ಮೊದಲು ಸಿಕ್ಕದಾಗಿ ಒಂದು ಯವನಸ್ಥರಿಗೆ ಒಂದು ಹೇಳಿದೆ ಏನಂತಂದರೆ, ಒಂದು ಹುಡುಗಿ ನೋಡಲಿಕ್ಕೆ ಹೋದ ಸಮಯದಲ್ಲಿ ಬೈಬಲ್ ತಗೊಂಬ ಅಂತ ತುಂಬ ಧೂಳಿ ಇರ್ತದೆ ಎಂಬುದಾಗಿ. ಆದರೆ ನನಗೆ ಇನ್ನೊಂದು ಕಥೆ ನೆನಪತ್ತೆ ಏನಂತಂದರೆ, ಒಂದು ಯವನಸ್ಥರ ಒಬ್ಬ ಮದುವೆ
ಇದಕ್ಕೆ ಫಂಕ್ಷನ್ಗೆ ಒಂದು ಸೇವಕರು ಹೋಗಿರ್ತಾರೆ. ಆ ಸೇವಕರು ಹೋದಂಥ ಸಮಯದಲ್ಲಿ ಅವರಿಗೊಂದು ಒಳ್ಳೆಯ ಒಂದು ಏನೋ ಒಂದು ಪ್ಯಾಕ್ ಮಾಡಿ ಗಿಫ್ಟ್ ಕೊಡ್ತಾರೆ. ಆ ಗಿಫ್ಟ್ ಕೊಟ್ಟು ಆಯಿತು. ಆ್ಯಕ್ಚುಲಿ ಆ ಸೇವಕರು ತುಂಬ ಐಶ್ವರ್ಯವಂತ ಸೇವಕರಾಗಿರೋದ್ರಿಂದ ಈ ಮದುಮಕ್ಕಳು ಇಬ್ಬರು ಕೂಡ ಬಹಳ ಒಂದು ಆಶ್ಚರ್ಯ ಆಗಿರ್ತದೆ, ಇದರಲ್ಲಿ ಏನು ನೋಡಬೇಕು ಎಂಬುದಾಗಿ. ಹಾಗೆಲ್ಲ ಫಂಕ್ಷನ್ ಮುಗಿದ ಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಬೇರೆ ಎಲ್ಲ ಪ್ಯಾಕ್ಕಿಂತ ಮೊದಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸೇವಕರು ಕೊಟ್ಟ ಪ್ಯಾಕ್ ಅದು ಎಲ್ಲಿ ನೋಡು ಅಂದಾಗಿ ಹೋಗಿ ಹುಡುಕ್ತಾರೆ. ಸಿಗ್ತದೆ, ಅದನ್ನು ಓಪನ್ ಮಾಡಿ ನೋಡಬೇಕು, ಅದರಲ್ಲಿ ಒಂದು ಸತ್ಯವೇದ ಇತ್ತು. ಇವರು ತುಂಬ ನಿರಾಸೆ ಆಗ್ತದೆ. ಯಾಕೆ ಇವರು ಎನಿಸ್ಕೊಂಡಿದ್ರೇನು, ತುಂಬ ಐಶ್ವರ್ಯವಂತ ಸೇವಕರು, ಏನೋ ಬೇರೆ ಏನೋ ಕೊಡ್ತಾರೆ ಅಂತ ತುಂಬ ಬೇರೆಯವರು ಯೋಚನೆ ಇಟ್ಕೊಂಡಿದ್ರು. ಆದರೆ ಆ ಸತ್ಯವೇದ ನೋಡುವಾಗ ಅವ್ರು ತುಂಬ ಬೇಸರ ಆಗ್ತದೆ. ಅದನ್ನೊಂದು ಬದಿಲಿಡ್ತಾರೆ, ಮತ್ತೆಲ್ಲ ಪ್ಯಾಕ್ ನೋಡ್ತಾರೆ. ಹಾಗೆ ಸುಮಾರು ದಿನಗಳಾಗ್ತದೆ, ಕೆಲವು ವರ್ಷಗಳಾಗುತ್ತೆ. ನಂತರ ಒಂದಿನ ಅದೇ ಸೇವಕರು ಇವರ ಮನೆಗೆ ವಿಸಿಟ್ ಕೊಡಲಿಕ್ಕೆ ಬರ್ತಾರೆ. ಪ್ರಿಯರೇ, ವಿಸಿಟ್ ಕೊಡಲಿಕ್ಕೆ ಬರುವಂಥ ಸಮಯದಲ್ಲಿ ಆವಾಗ ಅಲ್ಲಿ ಸೇವಕರು ಕೇಳ್ತಾರೆ, ನಾನು ಕೊಟ್ಟಂಥ ಆ ಒಂದು ಗಿಫ್ಟ್ ಅದನ್ನು ನೀವು ಓಪನ್ ಮಾಡಿದ್ದಾರೆ ಎಂಬುದಾಗಿ. ಹೌದು ಪಾಸ್ಟ್ರೆ, ನೀವು ಕೊಟ್ಟಂಥದ್ದು ಬೈಬಲ್ ತುಂಬ ಒಳ್ಳೆಯದಿತ್ತು ಪಾಸ್ಟ್ರೆ, ನಮಗೆ ತುಂಬ ಆಶೀರ್ವಾದವಾಯಿತು, ನಾವು ದಿನಾಲು ಅದನ್ನು ಓದ್ತೇವೆ ಎಂಬುದಾಗಿ. ನೀವು ದಿನಾಲು ಓದ್ತೀರಾ ಎಂಬುದಾಗಿ. ಹೌದು, ದಿನಾಲು ಓದ್ತೇವೆ, ನಾವು ಕುಟುಂಬ ಪ್ರಾರ್ಥನೆಗಳು ಅದೇ ಬೈಬಲ್ ತೆಗೆದು ಓದ್ತೇವೆ, ನಾವು ಯಾವಾಗಲೂ ವೈಯಕ್ತಿಕ ಅದೇ ಬೈಬಲ್ನ ಓದ್ತೇವೆ ಎಂಬುದಾಗಿ. ಹಾಗೆ ತಗೊಂಡ್ಬನ್ನಿ, ಆ ಬೈಬಲ್ ತೆಗೆದುಕೊಂಡ್ಬನ್ನಿ ಅಂತ ಹೇಳ್ತಾರೆ. ಅವರು ಒಳಗೆ ಹೋಗಿ ನೋಡ್ತಿದ್ದೆ, ಒಳಗಿಟ್ಟದ ಬೈಬಲ್ ಹಾಗೆಲ್ಲ ಒರೆಸಿ ತಗೊಂಡು, ಯಾಕೆಂದರೆ ಅವರು ಓದ್ತಾನೆ ಇರಲಿಲ್ಲ, ಅದನ್ನು ಬದಿಲಿಟ್ಟು ಬಿಟ್ಟಿದ್ರು. ತಗೊಬಂದು ಕೊಡ್ತಾರೆ. ತಗೊಬಂದು ಕೊಟ್ಟಂಥ ಸಮಯದಲ್ಲಿ ಅವರು ಓಪನ್ ಮಾಡಿ ನೋಡಬೇಕಾದ್ರೆ ಅವ್ರು ಹೇಳ್ತಾರೆ, ಅದು ನೋಡಬೇಕಾದ್ರೆ ಒಂದು ಕವರ್ ಇಟ್ಟಿದ್ರು, ಎಷ್ಟೊಂದು ಅಮೌಂಟ್ ಹಣ ಅದರಲ್ಲಿ ಅವರು ಇಟ್ಟು ಅವ್ರು ಗಿಫ್ಟ್ ಕೊಟ್ಟಿದ್ದರು. ಆದರೆ ಇವರಿಗೆ ಅದು ಗೊತ್ತಿರಲಿಲ್ಲ, ಅದರೊಳಗೆ ಅವ್ರ ಸೇವಕರೊಂದು ಅಮೌಂಟ್ ಇಟ್ಟಿದ್ದಾರೆ ಎಂಬುದಾಗಿ, ಅದರೊಂದು ಆಶೀರ್ವಾದ ಇಟ್ಟಿದ್ದಾರೆ ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲದೆ ಅವರು ಹಾಗೆ ಇಟ್ಟು ಬಿಟ್ಟಿದ್ದರು. ಆದರೆ ಸೇವಕರು ಅದನ್ನು ತೆಗೆದು ಹೇಳ್ತಾರೆ, ನೀವು ಸತ್ಯವಾದ ಯಾವಾಗಲೂ ಓದ್ತೀರಾ, ಆದರೆ ನಿಮಗೆ ಕವರ್ ನಿಮಗೆ ಅವಶ್ಯಕತೆ ಇರಲಿಲ್ಲ ಅಂತ ಎನಿಸ್ಕೊಳ್ತೇನೆ, ಅದಕ್ಕೋಸ್ಕರ ಇದನ್ನು ನೀವು ತಗೊಳ್ಳಿಲ್ಲಲ್ಲ, ಪರವಾಗಿಲ್ಲ, ಇರಲಿ, ನನಗೆ ವಾಪಸ್ ಆಯ್ತೇನೆ, ಅದನ್ನು ಅವರು ಕಿಚ್ಚಲ್ಲಿ ಇಟ್ಕೊಳ್ತಾರೆ. ಬೇರೆ ಆ ಸತ್ಯವನ್ನು ವಾಪಸ್ ಕೊಡ್ತಾರೆ. ಬೇರೆ ನಮ್ಮ ಜೀವಿತ ಹಾಗೆ ಆಗಬಾರ್ದು. ಈ ಸತ್ಯವೇದ ಇದು ಅನೇಕ ಆಶೀರ್ವಾದಗಳು ಒಳಗೊಂಡ ಒಂದು ಪುಸ್ತಕವಾಗಿದೆ. ಇದನ್ನು ಹಾಗೆ ಇಡುವುದಕ್ಕಾಗಿ ಅಲ್ಲ, ಇದರ ತೆರೆದು ಓದಿ ಇದರಿಂದ ಆಶೀರ್ವಾದ ನಮ್ಮದಾಗಿಸ್ಕೊಳ್ಬೇಕು. ಅದೇ ಉದ್ದೇಶ ಆಗಿದೆ ದೇವರು ನಮಗಾಗಿ ಕೊಟ್ಟಿರುವಂಥ ಈ ಸತ್ಯವೇದನ ಯಾಕೆ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ಸೇವಕರು ಈಗ ತಾನೇ ಹೇಳಿದರು, ನಮ್ಮ ಆಶೀರ್ವಾದಕ್ಕೆ ಎಂಬುದಾಗಿ. ಅದೇ ರೀತಿ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಆ ಸತ್ಯವೇದನ ಓದಿರಿ, ಬದಿಲಿಡಬೇಡಿ, ದಿನಾಲು ಓದಿ ನೀವು ಆಶೀರ್ವಾದ ಹೊಂದಿಕೊಳ್ಳಿ. ಈ ಒಂದು ಸತ್ಯವೇದ ಕುರಿತಾಗಿ ಅದರ ಹಿಸ್ಟ್ರಿ ಇನ್ನೂ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ, ಆದರೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸರೆ TV ಹಾಗೂ ಬೈಬಲ್ ಓದ್ತಾ ಇರಿ. ಧನ್ಯವಾದಗಳು.